ವಿನಾಯಕ, ಇವತ್ತು ಒಳ್ಳೆ ವ್ಯಾಪಾರ ಆಗಿ ಲಾಭ ಬರೋ ಹಾಗೆ ಮಾಡಪ್ಪ. ಏನು ಬೇಕು? ನೀವು ಕೊಡೋದಾದ್ರೆ ಟೀ ಸಾಕು. ತ್ರಿಪುರ, ಒಂದು ಟೀ ಅಂತೆ ಕೊಡಮ್ಮ. ಟೊಮೊಟೊ ಫ್ರೆಶ್ಶಾ? ರೇವಂತ, ಕನ್ಸ್ಕೊಂಡಿದ್ ಸಾಕ, ನಿನ್ ಸ್ಟಾಪ್ ಅಂತ ಎದ್ದೇಳು. ಏನ್ ರೇವಂತು, ಈಗ ಬಂದ್ಯಾ? ಇಲ್ಲ, ನೆನ್ನೆನೆ ಬಂದಿದ್ದೆ. ಹುಡ್ಕೊಂಡು ಹೋಗಿದ್ದೆ. ಬಟ್ರೆ ನಾವು ನಿನ್ನ ವಯಸ್ಸಿನಲ್ಲಿ ರಾತ್ರಿ ಹೊತ್ತು ಕಳ್ಕೊಂಡಿದ್ದೇ ಇಲ್ಲ. ಇನ್ನು ಬೇರೆಯವ್ರು ಕಳ್ಕೊಂಡಿದ್ರೆ ಹುಡುಕೊಟ್ಟಿದೀವಿ. ಈಗಿನ ಕಾಲದ ಹುಡುಗರು ರಾತ್ರಿ ಹೊತ್ತು ಕಳ್ಕೊಳ್ಳೋದೇ ಜಾಸ್ತಿ. ನೀವೇನಂತೀರಾ? ಹೇಳೋ. ಎಲ್ಲೋ ಇದೆಯಾ ಡಬ್ಬ ನನ್ನ ಮಗನೇ? ಇಲ್ಲೇ ಇದೀನಿ ಕಣೋ, ಒಂದ್ 2 ನಿಮಿಷ ಬರ್ತಾ ಇದೀನಿ, ತಡಿಲೆ. ಬಂದ್ ಸಾಯೋ ಇಲ್ಲಿ. ಆಯ್ತು, ಬಂದೆ. ತಗೊಳ್ಳಿ. ಬಟ್ರೆ, ಕುಟ್ಟಿ ಟೀ ಮುಂದೆ ಬೆಂಗಳೂರು ಸಪ್ಪೆ. ನೀನು ಬಿಡ. ಹೌದು, ಬೆಂಗಳೂರಲ್ಲಿ ಏನ್ ಮಾಡ್ತಾ ಇದೀಯಾ? ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅರ್ಜೆಂಟಾಗಿ ಏನೇನೋ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಬರೀ ಯೋಚನೆ ಮಾಡೋದಿಕ್ಕೆ ಬೆಂಗಳೂರಿಗೆ ಹೋಗಿದ್ಯಾ? ಎಂತ ಹುಡುಗರನ್ನ ತಯಾರು ಮಾಡ್ಬಿಟ್ಟಿಯಪ್ಪ ದೇವ್ರೆ. ಬಟ್ರೆ, ನೀವು ನಮ್ಮ ಅಪ್ಪನ ತರಾನೇ. ನೀವು ಬದಲಾಗಲ್ಲ. ನಾವು ಬದಲಾಗೋದು ಬೇಡ, ಆಮೇಲೆ ಬೇಜಾರಾಗೋದು ಬೇಡ. ಬೇಕಿದ್ರೆ ಇವನು ಬದಲಾಯಿಸು. ಬಟ್ರೆ, ನಾವ್ ಯಾವಾಗಲೂ ಬದಲಾಗಿದ್ದೀವಿ. ಈಗ ಉದ್ಧಾರ ಆಗ್ಬೇಕಷ್ಟೇ. ವೇಟಿಂಗ್ ಮಾಡ್ತಾ ಇದೀವಿ. ಫಸ್ಟ್ ಒಂದು ಟೀ ಕೊಡಿ. ಟೀ ಕೊಡಮ್ಮ. ತಗೊಳ್ಳೋ. ಬಟ್ರೆ, ಇದೊಂದು ಚಟ ಬಿಡಿ. ಮೊದಲು ನನ್ನ 200 ರೂಪಾಯಿ ಬ್ಯಾಲೆನ್ಸ್ ಕೊಡು. ಅವೆಲ್ಲ ಕೊಡೋಣ. ಲೇ, 200 ರೂಪಾಯಿ ಕೊಡೋ. ಏನು? ನನ್ನ ಪರ್ಸು ಕಣೋ. 10,000 ಆಯ್ತು ಕಣೋ ಅದರಲ್ಲಿ. ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ವೋಟರ್ ID ಎಲ್ಲ ಅದರಲ್ಲೇ ಇತ್ತು. ಎಲ್ಲಿ ಬಿತ್ತೋ ಏನೋ. ಛೇ, ಹೋಗ್ಲಿ ಬಿಡು. ಲೋ, 1 ವರ್ಷ ಬದುಕ್ತಾ ಇದ್ವಲ್ಲೋ. ನಾನು ಯಾವಾಗ ದುಡ್ಡು ಕೇಳ್ತೀನೋ ಆಗ್ಲೇ ಪರ್ಸ್ ಕಳೆದಿರುತ್ತೆ. ತ್ರಿಪುರ, ಇದನ್ನು ಹಳೆ ಲೆಕ್ಕಕ್ಕೆ ಬರ್ದಿಡಮ್ಮ. ಹೇಯ್, ನನ್ನ ಪರ್ಸ್ ಕಳ್ಕೊಂಡಿರೋದಕ್ಕೂ ಎಷ್ಟು ಜನ ಲೈಕ್ ಮಾಡಿದಾರೆ ನೋಡೋ. ಏನು ವಟ ಅನ್ನೋ ಬಾಯ್ ಸೈಲೆಂಟ್ ಆಗ್ಬಿಟ್ಟಿದೆ. ಏನಿಲ್ಲ. ಹೇಯ್, ಅಪ್ಲೋಡ್ ಮಾಡಿ 10 ನಿಮಿಷನೂ ಆಗಿಲ್ಲ, ಆಗ್ಲೇ 90 ಲೈಕ್ ಬಂದ್ಬಿಟ್ಟಿದೆ. ಥೂ, ನಿನ್ ಮುಖ ನೋಡಕ್ಕಾಗ್ತಿಲ್ಲ. ಅದೇನಾಯ್ತು ಬೊಗಳೋ? ಇನ್ಮೇಲೆ ಈ ಹುಡುಗಿರ್ ಸಾವಸಾನೆ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಯಾಕೋ, ಶಾಂತಿ ನೀರ್ ಹಿಡಿಯಕ್ ಬರ್ತಿಲ್ವಾ? ಅದಲ್ಲ ಕಣೋ, ಸೌಮ್ಯ ಸೂಸೈಡ್ ಅಟೆಂಪ್ಟ್ ಮಾಡಿದ್ಲು ಕಣೋ. ಯಾಕೆ? 1 ತಿಂಗಳಿಂದ ಅವಳು ಹಿಂದೆ ಬಿದ್ದು ಕಾಳು ಹಾಕಿ ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂದೆ ಅಷ್ಟೇ. ಅಷ್ಟಕ್ಕೆ ಮನೆ ಹೋಗಿ ನೇಣಾಕೊಳ್ಳೋದ. ಓ, ಆಮೇಲೇನು? ಅವ್ರ ಮನೆಯವರು ಸರಿಯಾದ ಟೈಮಿಗೆ ಬಂದು ಅವಳನ್ನ ಬಚಾವ್ ಮಾಡಿದ್ದಕ್ಕೆ ನಾನು ಬಚಾವ್. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಏನು ಏನಪ್ಪ. ಛೇ,
ಹುಡುಗಿರ್ನ ಪ್ರೀತಿಸ್ಬೇಕು, ಹೆದರಿಸ್ಬಾರ್ದು. ಆ ಹುಡುಗಿ ಸೂಸೈಡ್ ರೇಂಜ್ಗೆ ಹೋಗಿದ್ದಾಳೆ ಅಂದರೆ ಕಷ್ಟ ಇದೆ ನಿನ್ನ ಜೀವನ ಈ ಊರಲ್ಲಿ. ಆ ಸರಿ, ಮಧ್ಯಾಹ್ನಕ್ಕೆ ಮಧುನ ರೆಡಿ ಮಾಡ್ತೀನಿ, ಬಂದ್ಬಿಡು. ಯಾವ ಮಧು? ಲವ್ ದಡ್ಡ, ಮಧು ಅಂದರೆ ಎಣ್ಣೆ ಕಣ. ಹಂಗೇಳು. ನನಗೆ ಗೊತ್ತಿಲ್ಲದೆ ಅದ್ಯಾವ ಮಧು ಅನ್ನೋ ಫಿಗರ್ ಈ ಊರಿಗೆ ಬಂತಪ್ಪ ಅಂತ ಶಾಕ್ ಆದೆ. ಅಲ್ಲಿ ನಿಮ್ಮ ತಾತ ಸನ್ಮಾನ್ಯ ಶ್ರೀ ಹಂಚಿನ ಮನೆ ನೀಲ್ಕಂಠವ್ರು ಕೂತಿದ್ದಾರೆ. ನಾನು ಬರಲ್ಲ, ನೀನು ಹೋಗು. ಹಾಂ ಸರಿ, ಬರಲಾ? ಬಾಯ್. ಆ ಬೇವರ್ಸಿ ಈ ಬೇವರ್ಸಿನ ರೋಡಲ್ಲೇ ಬಿಟ್ಬಿಟ್ಟು ಹೋಗೋನ್ ನೋಡು. ಅಯ್ಯ, ಅವನೇನಾನ ಒಳಗೆ ಬಂದ್ರೆ ಅವನ್ ಮಾಡ್ರ ಅಲ್ಕ ಕೆಲ್ಸಕ್ಕೆ ಉಗಿತೀವಿ ಅಂತ ಹಂಗೆ ಹೋಗೋನ್ ನೋಡು. ಇವನಿಗೆ ನಾನು ಹೇಳಿದ್ರೆ ಕೇಳ್ತಾನ? ನೋಡಪ್ಪ, ಹುಟ್ಟಿಸ್ತವನೆ, ನೀನೇ ಅವನ್ನ ಕೇಳಪ್ಪ. ಏಯ್ ಬಾರೋ ಇಲ್ಲಿ. ಬಸ್ ಇಳಿದ ತಕ್ಷಣ ಮನೆಗೆ ಬರೋಕೆ ಆಗೋದಿಲ್ವಾ ನಿನಗೆ? ಬೆಳಿಗ್ಗೆನೆ ಅಲಿಯುವಂಥದ್ದು ಏನಿರುತ್ತೆ ನಿನಗೆ? ಬಸ್ ಲೇಟ್ ಆಯಿತು, ನಾನೇನು ಮಾಡಲಿ? ಆಹಾ, ಜಾರಕ್ಕೆ ಉತ್ತರ ಮಾತ್ರ ರೆಡಿಯಾಗಿರುತ್ತೆ ನಿನ್ನ ಹತ್ರ. ಓದ್ ಮುಗೀತು, ಎಲ್ಲಾದರೂ ಒಂದು ಕಡೆ ಮರ್ಯಾದೆಗೆ ಕೆಲಸ ಮಾಡಬೇಕು ಅಂತ ಗೊತ್ತಾಗಲ್ವಾ? ಏನೋ ಸಾಧಿಸ್ತೀನಿ ಅಂತ ಬೆಂಗಳೂರಿಗೆ ಹೋದೆ, ಏನು ಮಾಡಿದೆ? ಗೊಬ್ಬರಕ್ಕೆ ಅಂತ ಇಟ್ಟು ದುಡ್ಡು ತಗೊಂಡೋಗಿ ಮೋಜು ಮಾಡ್ಕೊಂಡು ಅಲ್ದಿದ್ದೆ ಬಂತು ಅಷ್ಟೇ. ಒಂದು ಹೇಳ್ತೀನಿ ಕೇಳು, ನಮ್ಮ ಸಾಹೇಬ್ರ ಕೈ ಕೆಳಗೆ ಕೆಲಸ ಮಾಡು, ಏನಾದರೂ ಸರಿ. ಅಪ್ಪ, ಬೆಂಗಳೂರಲ್ಲಿ ಕೆಲಸ ಸಿಗೋದಷ್ಟು ಈಸಿನಾ? ಕಾಯ್ಬೇಕು. ಅಯ್ಯ, ಶುರುವಾಯ್ತು ಅಪ್ಪ ಮಗನ ಗಲಾಟೆ, ಊರೆಲ್ಲ ಕೇಳತ್ತಾರ. ಅಪ್ಪ, ನೀ ಸ್ವಲ್ಪ ತಪ್ಪಿಗಿರ್ತೀಯಾ? ಎಲ್ಲದಕ್ಕೂ ಮೂಗು ತೋರಿಸೋದು. ನಮ್ಮ ಮಾತು ಬರೀ ಊರಿಗೆ ಕೇಳುತ್ತೆ, ನೀನಾಡೋ ಮಾತು ಇಡೀ ತಾಲೂಕು ಕೇಳುತ್ತೆ. ಹೌದು ಹೌದು. ಹೋಗೋ, ಸ್ನಾನ ಮಾಡಿ ರೆಡಿಯಾಗು, ಸಾಯಿಬ್ರ ಮನೆಗೆ ಹೋಗ್ಬೇಕು. ಅಮ್ಮ, ಅಮ್ಮ, ಅಮ್ಮ. ಅಡಿಗೆ ಮನೇಲಿ ಇದೀನಿ, ಯಾಕೆ ಇರ್ಸ್ತಾ ಇದೀಯಾ? ಅಮ್ಮ, ಗೆಜ್ಜೆ ಸೌಂಡ್ ಕೇಳಿಸ್ತಾ ಇದೆಯಲ್ಲ, ಪಕ್ಕದ ಮನೆ ಯಾರ ಹುಡುಗಿ ಬಂದಿಯಾಳ? ಆಹಾಹಾಹಾಹಾ, ಇಂಥದೆಲ್ಲ ಚೆನ್ನಾಗಿ ಕೇಳಿಸತ್ತೆ. ಊರಿಂದ ನಿಶಾ ಬಂದಿದ್ದಾಳೆ. ನಿಶಾ? ಓ, ಅದೇ ನಿಮ್ಮತ್ತೆ ಕಮಲಮ್ಮನ ಮಗಳು. ಸುಮ್ನಿರೋ ಕತ್ತೆ, ನಿಮ್ಮ ಅತ್ತೆ ಕಿವಿಗೆ ಬಿದ್ರೆ ನಾನು ಸತ್ತೆ. ಹೋಗಿ ಸ್ನಾನ ಮಾಡ್ಕೊಂಬ, ಬಿಸಿ ಬಿಸಿ ದೋಸೆ ಹಾಕ್ಕೊಡ್ತೀನಿ. ಹೋಗೋ. ಹೋಗು ಬಾವಾ, ನೋಡ್ಕೊಂಡ್ ಬರಕ್ಕಾಗಲ್ವಾ? ನೀನ್ ಒಳಗಡೆ ಇರೋದ್ ನನ್ಗೇನೆ ಗೊತ್ತು. ಛೀ, ಹೋಗ್ ಬಾವಾ. ಏನಪ್ಪ, ನಿಶಾನ್ ನೋಡ್ತಾ ಇದ್ದಂಗೆ ನಶೆ ಇರ್ತಾ ಇದೆಯಲ್ಲಪ್ಪ. ಏನೋ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಇವಳು ಚೆನ್ನಾಗೇ ರೆಡಿ ಆಗಿದ್ದಾಳೆ. ಇವಳು ನಮ್ ಕಮಲತ್ತೆ ಮಗಳ. ಇರ್ಲಿ ಇರ್ಲಿ. ಭಟ್ರೆ, ನಮ್ ರೇವಂತ್ ಬಂದಿದ್ನ? ಯಾವಾಗಲೂ ರೇವಂತನ್ನೇ ಕೇಳ್ತೀಯಲ್ಲ, ನಾನು ಬೇಡ. ಸುಮ್ಮನೆ ರೀ ಭಟ್ರೆ. ಕುಟ್ಟಿ ಕೊಟ್ಟಿದ್ದೆ ಅಮೃತ, ಬೇಗ ಕುಡಿದ್ಬಿಡು. ಫ್ರೀನಾ? ಮೀಟ್ರ? ಆ ಮೀಟ್ರ್ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನೀನ್ ಕುಡಿ, ನೀನ್ ನಡಿ. ಆಗ ರೇವಂತು ಬಂದ. ಏನ? ಮೊಬೈಲ. ಯಾವನಿಗೆ ಗೊತ್ತು?
ಕಳೆದೋಗಿರೋ ನನ್ನ ಪರ್ಸು ಯಾವುದೋ ಹುಡುಗಿಗೆ ಸಿಕ್ಕಿದೆಯಂತೆ. ಅವಳೇ ತಂದ್ಕೊಡ್ತೀನಿ ಅಂತ ಹೇಳಿದಾಳೆ. ಇನ್ನೂ ಲೇಟ್ ಆದರೆ ಹುಡುಗಿ ಪರ್ಸ್ ಎರಡೂ ಮಿಸ್ ಆಗಿಬಿಡುತ್ತೆ. ಬಾ ಫಸ್ಟ್ ಹೋಗಿ ಬರೋಣ. ಇಲ್ಲೇ ಹತ್ರದಲ್ಲೇ ಬಾ. ಲೇ, ಒಳ್ಳೆ ಡೆಲಿವರಿ ಬಂದಿರೋ ಹುಡುಗಿ ತರ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ಯಲ್ಲ, ಏನೋ ನಿನ್ ಪ್ರಾಬ್ಲಮ್ಮು? ಇದು ಒಂಥರ ಡೆಲಿವರಿ ಪೇಯ್ನೇ ಮಗ. ವಾಯ್ಸು ತುಂಬಾ ಇಂಪಾಗಿತ್ತು, ಫೇಸು ಹಂಗೆ ಸುಂದರವಾಗಿದ್ರೆ. ಹುಡುಗಿರಂದ್ರೆ ಅದು ಏನ್ ಜೊಲು ಸುರಿಸ್ತೀಯಪ್ಪ? ನಾನೇನೋ ಜೊಲ್ ಸುರಿಸ್ತೀನಿ, ನೀನೇನು ಸುರಿಸ್ತೀಯ ಹೇಳ? ಬೇಡಪ್ಪ, ನಮಗೂ ಸ್ವಲ್ಪ ರೆಸ್ಪೆಕ್ಟ್ ಇದೆ. ಆದ್ರೂ ಈ ಊರಿನ ಹುಡುಗಿಗೆ ನನ್ನ ಪರ್ಸ್ ಅದು ಹೆಂಗೋ ಸಿಕ್ಕಿರ್ಬೋದು. ನೋಡೋ, ಕಳ್ಕೊಳ್ಳೋರು ಇದ್ದ ಮೇಲೆ ಕದಿಯೋರು ಸಿಕ್ಕಾಪಟ್ಟೆ ಇರ್ತಾರೆ. ಹುಡುಗರು ಕಳ್ಕೊಳ್ಳೋದು, ಹುಡುಗಿರು ಪಡ್ಕೊಳ್ಳೋದು ಇದೆಲ್ಲ ಕಾಮನ್ ಕಣೋ. ಇದೆಲ್ಲ ನಿನಗೆಲ್ಲ ಅರ್ಥ ಆಗತ್ತೆ. ಲೇ, ನೀನ್ ಎಂತ ದೋಸ್ತೋ ನನಗೆ. ನನ್ನ ಕಾಲು ಎಳೆಯಕ್ಕೆ ರೆಡಿ ಇರ್ತೀಯಲ್ಲ ನೀನು. ಲೇ, ಅಲ್ಲೊಂದು ಹುಡುಗಿ ಬರ್ತಿದೆ ಕಣೋ. ಇವಳೆ ಕಣೋ ಬಸ್ಸಲ್ಲಿ ನನ್ನ ಪಕ್ಕ ಕೂತಿದ್ದು. ಬಸ್ಸಲ್ಲ? ಈಗ ಫ್ಲಾಶ್ ಬ್ಯಾಕ್ ಎಲ್ಲ ಬೇಕಾ ನಿಂಗೀಗ? ಸುಮ್ಮನೆ ಕಳಿಸ್ಕೊಳ ಹೋಗ. ಕರೆಂಟ್ ಬಂದ ಮೇಲೆ ಬ್ಯಾಟ್ರಿಗೆ ಏನು ಕೆಲಸ? ಆದ್ರೆ ಬ್ಯಾಟ್ರಿ ಆಗಾಗ ಕೆಲ್ಸಕ್ಕೆ ಬರುತ್ತೆ, ತಿಳ್ಕೊ. ಹೋಗಲೆ. ಆಯ್ತಪ್ಪ. ಹಾಯ್, ಐ ಆಮ್ ಪ್ರೀತಿ. ಹಾಯ್, ಐ ಆಮ್ ರೇವಂತ್. ಥ್ಯಾಂಕ್ ಯು. ಓ ಸಾರಿ. ಈ ಪರ್ಸ್ ನಿಮ್ದೇ ಅಲ್ವಾ? ಸರಿಯಾಗಿದ್ಯಾ ಅಂತ ನೋಡ್ಕೊಳ್ಳಿ. ಸರಿಯಾಗೇ ಇರುತ್ತೆ ಬಿಡಿ. ಖಾಲಿ ಪರ್ಸ್ ತಾನೆ, ಕರೆಕ್ಟ್ ಆಗಿರುತ್ತೆ ಬಿಡು. ನಿಮ್ಮೂರು? ಹುಟ್ಟಿದ್ದಿಲ್ಲೇ, ಇರೋದು ಮಾತ್ರ ಬೆಂಗಳೂರಲ್ಲಿ. ಓ, ನಾನು ಮೊನ್ನೆ ಬೆಂಗಳೂರಿಗೆ ಬಂದಿದ್ದೆ, ಸಮ್ ಬಿಸ್ನೆಸ್ ವರ್ಕು. ರೆಗ್ಯುಲರ್ ಬೆಂಗಳೂರಿಗೆ ಬರ್ತಾ ಇರ್ತೀನಿ ನಾನು. ಓ ಹೌದಾ? ಇವನ್ ಆಡೋ ಮಾತು ಇವ್ರಪ್ಪ ಇವ್ರಜ್ಜ ನೀಲ್ಗಂಟ ಕೇಳಬೇಕಾಗಿತ್ತು. ಓಕೆ ಬಾಯ್, ಬರ್ತೀನಿ. ಇರ್ರಿ, ಊಟ ಮಾಡ್ಕೊಂಡು ಹೋಗ್ಬೋದು. ಹಾ, ಐ ಮೀನ್ ನನ್ನ ಜೊತೆ ಲಂಚಿಗೆ ಬರ್ಬೋದಲ್ಲ ಅಂತ. ಇಷ್ಟು ದೊಡ್ಡ ಸಹಾಯ ಮಾಡಿದೀರಾ ನೀವು, ಅಟ್ಲೀಸ್ಟ್ ಲಂಚಿಗೆ ಕರಿಲ್ಲ ಅಂದ್ರೆ ಹೆಂಗೆ? ನೋ ಥ್ಯಾಂಕ್ಸ್. ಇವತ್ತಿಂದ ಇವಳೇ ನನ್ನ ಹುಡುಗಿ, ಫಿಕ್ಸು. ಯಾಕೋ ನಿಲ್ಲಿಸ್ದೆ? ಏಯ್, ಜಾಸ್ತಿ ಡೌ ಕಚ್ಬೇಡ. ಯಾವ ಟೈಮಿಗೆ ನಿಂಗೆ ಏನೇನು ಕೊಟ್ರೆ ಆಕ್ಟಿವ್ ಆಗಿ ರೆಡಿ ಆಗ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಓ ಹಾಗೆ. ಹ್ಞೂ, ದನಗಳು ಕಟ್ಕೊಂಡ್ಮೇಲೆ ಹಿಂಡಿ ಬೂಸ ಹಾಕ್ಲೇಬೇಕಲ್ಲಪ್ಪ. ಹಿಂಡಿ ಬೂಸ ಹಾಕಿದ್ರು ದನ ಕೊಡೋದು ಹಾಲನ್ನೇ. ಹಾಗೆ ನಾನ್ ನಿನ್ಗೆ ಯಾವತ್ತೂ ಒಳ್ಳೇದನ್ನೇ ಬಯಸೋದು. ಇನ್ನೊಂದು ಮಾತಾಡಿದ್ರು ಆ ಹಾಲಿರ್ಲಿ, ಈ ಆಲ್ಕೋಹಾಲು ಸಿಗೋದಿಲ್ಲ. ಯೋಚನೆ ಮಾಡು. ಹೆಂಡ್ತಿನ ಬಿಟ್ರು ಬಿಟ್ಟೆ ಹೆಂಡನ ಬಿಡೋದಿಲ್ಲ ಅನ್ನೋ ಹಾಗೆ ನಾವು 90ನ ಮಾತ್ರ ಬಿಡೋದೇ ಇಲ್ಲ. ಅದು ಇದ್ರೆ ಮಾತ್ರ ಗಾಡಿ ಮೂವ್ ಆಗೋದು, ಬಾಡಿ ಚಾರ್ಜ್ ಆಗೋದು. ಕೊಡ ಇಲ್ಲಿ. ಇದು ನಿಂದು, ಇದು ನಂದು. ಲೋ, ತಪ್ಪಾಯ್ತಪ್ಪ, ಯಾಕಂಗ್ ಗುರಾಯಿಸ್ತೀಯ? ನಾವು ಆಗಾಗ ಪಂಚ್ ಬಿಡ್ತಾ ಇರ್ತೀವಿ. ತಗೊಳ್ಳೋದು ಬಿಡೋದು ನಿಮ್ಮಿಷ್ಟ. ಪಂಚ್ ಮಾತ್ರ ಬಿಡಪ್ಪ ನೀನು, ಬೇರೆ ಏನು ಬಿಡಕ್ಕೆ ಹೋಗ್ಬೇಡ. ಆಮೇಲೆ ಇಡೀ ಸಾಗರ. ಅದು ಸರಿ, ಬರೀ ಬಿಟ್ಕೊಳ್ಳೋದು ಮಾತ್ರ ಅಲ್ಲ, ಫುಲ್ ಡೀಟೇಲ್ಸ್ ಬೇಕು. ಅಷ್ಟೇ ತಾನೇ. ಅವಳು ಅತ್ತಳ ಸುತ್ತಳ ಪಾತಾಳ ತಳತಳಗಳಲ್ಲಿ ಅಡಗಿದ್ರು ಅವಳು ಅಡ್ಡ ಸುಡ್ ಡೀಟೇಲ್ ಹುಡ್ಕೊಂಡು ತಂದು ಕೊಡ್ತೀನಿ, ಆಯ್ತಾ? ಜಾಸ್ತಿ ಆಯ್ತು. ಅವನಿಗೂ ಕೊಡ.
ನಿಶಾ ಅವ್ರೆ ನಮಸ್ಕಾರ, ಚೆನ್ನಾಗಿದ್ರಾ? ಓಹೋ ಹೋ 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 ಹೋ, ಶ್ರೀ 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 ಹಿತ್ರ ಮನೆ ನಿಲ್ಕಂಠವ್ರಿಗೆ ಶುಭೋದಯ. ಅಜ್ಜ ಕೊಡಿ. ಹಿತ್ತಿಲ ಮನೆ ಅಲ್ವೋ ಬಿಕ್ನಾಸಿ, ಇದು ಹೆಂಚಿನ ಮನೆ. ಇಡೀ ಸಾಗರದಲ್ಲೇ ಹೆಂಚಿನ ಮನೆ ಕಟ್ಟಿದ್ದು ಫಸ್ಟು ನಮ್ಮ ವಂಶ. ಈ ನೀಲಕಂಠನ ಹೆಸರನ್ನ ಸಾಗರದಲ್ಲಿ ಕೇಳಿದ್ರೆ ಗಡ 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 ನಡುಕ್ತಾರೆ. ಆಯ್ತು ಬಿಡಿ ಸ್ವಾಮಿ, ನಿಮ್ ಎಮ್ಮೆ ಮುಂದೆನೆ ಹೋಗ್ಲಿ, ನಮ್ ಕಾಣ ಹಿಂದೆ ಬರುತ್ತೆ. ನೀಲಕಂಠರಾಯರ್ ಕಂಠಕ್ಕೊಂದು ದೊಡ್ಡ ನಮಸ್ಕಾರ. ನನ್ ಕಂಠಕ್ ನಮಸ್ಕಾರ ಮಾಡಕ್ ನೀನ್ ಯಾರು? ಯೋ ಓಲ್ಡ್ ಮ್ಯಾನ್ ಸುಮ್ನಿರ್ತೀಯಾ? ಏಯ್, ನಾನು ಓಲ್ಡ್ ಅಲ್ಲ ಗೋಲ್ಡ್. ಏ ಅಡ್ರೆಸ್ ಸಿಗ್ತೇನಾ? ಮುದುಕರಿಗೆ ಜಾಣಕಿ ಬಿಡಂತೆ, ಬೇಡದ್ದೆಲ್ಲ ಕೇಳುತ್ತೆ. ಆ ಕಡೆ ಬಾ ಹೇಳ್ತೀನಿ. ಲೋ ರೇವಂತ, ನಾವು ಅನ್ಕೊಂಡಿದ್ದು ನಿಜ ಆಗೋಯ್ತ್ಕೊಣೋ, ಅವಳು ಪಕ್ಕದೂರು ಹುಡುಗಿ. ಅದೇಲೋ ಶೇಷಣ್ಣ ಮಂಜುನಾಥ ಅಂತಿದಾರಲ್ಲ, ಬಡ್ಡಿಗೆ ದುಡ್ಡು ಕೊಡ್ತಾರಲ್ಲೋ, ಅವ್ರ ತಂಗಿನ ಬೆಂಗಳೂರಿಗೆ ಕೊಟ್ಟಿದ್ದಾರೆ ನೋಡು, ಅವ್ರ ಮಗಳು. ಏನೋ ಓದ್ತಿದ್ದಾಳಂತೆ, ಅದು ರಿಸರ್ಚ್ಗೆ ಅಂತ ಇಲ್ಲಿಗೆ ಬಂದಿದ್ದಾಳಂತೆ. ಇಷ್ಟೇ ಅಪ್ಪ ಇನ್ಫಾರ್ಮೇಶನ್ ಸಿಕ್ಕಿದ್ದು. ಓ ಹಂಗ? ಏನೋ ಮಾಡೋದೀಗ? ಅವಳು ಹೆಂಗೋ ಪರಿಚಯ ಮಾಡ್ಕೊಳ್ಳೋದು? ನಿನ್ ತಲೆಲಿರೋ ಒಂದು ದರಿದ್ರ ಐಡಿಯಾ ಬಿಸಾಕೋ. ಲೇ ದಡ್ಡ, ಬಗಲಲ್ಲಿ ಮಗನ ಎತ್ಕೊಂಡು ಊರೆಲ್ಲ ಹುಡುಕಿದ್ಲಂತೆ, ಹಂಗಾಯ್ತು ನಿನ್ ಕತೆ. ಅದೇನ್ ಸರಿಯಾ ಬೊಗಳಲ್ಲ? ಹೆಂಗಿದೆ ಐಡಿಯಾ? ಅಯ್ಯೋ ಬಾರೆ. ಬಿಡು ಬಾವಾ. ಏನ್ ಬಾವಾ? ಕೂತ್ಕೋ ಹೇಳ್ತೀನಿ. ನೋಡ್ ಬಾವಾ, ಪೋಲಿ ಕೆಲ್ಸ ಎಲ್ಲ ಮಾಡಂಗಿಲ್ಲ, ಅತ್ತೆ ಹೇಳ್ಬಿಡ್ತೀನಿ ಅಷ್ಟೇ. ಆಮೇಲೆ ಬಾಯಿ ಮುಚ್ಕೊಂಡಿರ್ತೀಯಾ? ಓಕೆಪಾ. ಅಯ್ಯೋ ಛೇ, ನಿಶಾ ನಿಶಾ, ನಿನ್ ಕಡೆಯಿಂದ ನಂಗೊಂದು ಹೆಲ್ಪ್ ಆಗ್ಬೇಕು ಕಣೆ. ಪ್ಲೀಸ್ ಪ್ಲೀಸ್ ಪ್ಲೀಸ್, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕು ಕಣೆ ಪ್ಲೀಸ್. ಇಷ್ಟೊಂದ್ ಬೆಣ್ಣೆ ಹಚ್ತಿದ್ಯಾ, ಏನ್ ಹೆಲ್ಪ್ ಆಗ್ಬೇಕು ನನ್ನಿಂದ? ನಿನಗೆ ಶೇಷಣ್ಣನ ತಂಗಿ ಮಗಳು ಪ್ರೀತಿ ನೆನಪಿದಾಳಾ? ಪ್ರೀತಿನಾ? ಅವಳೆ ಕಣೆ ಪ್ರೀತಿ, ಇವಳೆ ಕಣೆ. ಇವಳು ಪ್ರೀತಿನಾ? ಆ ನಾವು ಚಿಕ್ಕವರಿದ್ದಾಗ ಒಟ್ಟಿಗೆ ಆಟ ಆಡ್ತಿದ್ವಿ, ನಮ್ ಜೊತೆ ಟ್ಯೂಷನಿಗೆ ಬರ್ತಿದ್ಲಲ್ಲ, ಅವಳೇನಾ? ಆ ಅವಳೆ ಅವಳೆ. ಅವಳ ನಂಬರ್ ಇದೆಯಾ? ನಂಬರ್ ಇಲ್ಲ ಭಾವ, ಅವಳು ನಂಗೆ ಟಚ್ಚಲ್ಲಿಲ್ಲ. ಹೌದು, ಇದೆಲ್ಲ ನಿನಗ್ಯಾಕೆ? ನಾನು ಅವಳನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ, ನೀನೇ ಹೆಲ್ಪ್ ಮಾಡ್ಬೇಕು ನಿಶಾ. ಪ್ಲೀಸ್ 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 ಕಣೆ, ಪ್ಲೀಸ್ ಬಿಡು ಬಾವ. ಪ್ಲೀಸ್. ಸರಿ, ನನಗೇನ್ ಮಾಡ್ಬೇಕು ಹೇಳು ಬಾವ. ನಿಶಾ, ನೀನ್ ನನಗೋಸ್ಕರ ಮತ್ತೆ ಅವಳನ್ನ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಪ್ಲೀಸ್ ಕಣೆ, ಪ್ಲೀಸ್. ಅಯ್ಯೋ, ಅದೆಲ್ಲ ಆಗಲ್ಲ. ನಾನು ಇಂಥ ವಿಷಯಕ್ಕೆಲ್ಲ ನನ್ನ ತಲೆನೇ ಹಾಕಲ್ಲ. ಪ್ಲೀಸ್. ರಿಂಗ್ ಆಗ್ತಾ ಇದೆ, ಮಾತಾಡು. ಏನಿದು ಬಾವ? ಮಾತಾಡು ಮಾತಾಡು ಮಾತಾಡು. ಬಾವ ಪ್ಲೀಸ್. ಭಾವ ಪ್ಲೀಸ್. ಮಾತಾಡೆ, ಪ್ರೀತಿನೇ ಮಾತಾಡು. ಹಲೋ ಹಲೋ, ಪ್ರೀತಿ? ಹೌದು, ನೀವು? ನಾನು ಕಣೆ, ನಿಶಾ, ನಿನ್ ಚೈಲ್ಡ್ಹುಡ್ ಫ್ರೆಂಡು. ನಿಮ್ ಮನೆಗೆ ಆಟ ಆಡಕ್ ಬರ್ತಿದೆ, ನೆನ್ಪಾಗ್ಲಿಲ್ವಾ? 7th ವರ್ಗೂ ಒಟ್ಟಿಗೆ ಟ್ಯೂಷನ್ಗೆ ಹೋಗ್ತಿದ್ವಲ್ವೇ? ಅದೇ ಕೊಳಜ್ಗಾರು, ಹೆಂಚಿನ ಮನೆ. ಹೇ ನಿಶಾ, ಹೇಗೆ ಇದ್ಯಾ? ತುಂಬಾ ದಿನಗಳಾಯ್ತಲ್ಲ, ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಹೌದು, ನಾನು ಊರಿಗೆ ಬಂದಿದ್ದು ನಿನಗೆ ಹೇಗೆ ಗೊತ್ತಾಯ್ತು? ಅದೇಗೋ ಗೊತ್ತಾಯ್ತು, ತುಂಬಾ ವರ್ಷಗಳಾಯ್ತಲ್ಲ, ಮಾತಾಡ್ಸೋಣ ಅಂತ ಫೋನ್ ಮಾಡಿದೆ. ಥ್ಯಾಂಕ್ಸ್ ಕಣೆ ನಿಶಾ, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಸರಿ, ಎಲ್ಲಿ ಸಿಗ್ತೀಯಾ? ಅದೇ ಬಚ್ಗಾರು ಬಸ್ ಸ್ಟಾಪ್ ಇದೆಯಲ್ಲ, ಅಲ್ಲೇ ಸಿಗೋಣ. ಶಾರ್ಪ್ 10 ಗಂಟೆಗೆ, ಓಕೆನಾ? ಹಾ ಓಕೆ, ಸಿಗೋಣ ಹಾಗಾದ್ರೆ. ಥ್ಯಾಂಕ್ ಯು ನಿಶಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಯಾ ಲೇ ಬೆಟ್ಟ, ದುಡ್ಡೆಲ್ಲ? ದುಡ್ಡು ಅಡ್ಜಸ್ಟ್ ಆಗ್ಲಿಲ್ಲ ಗೌಡ್ರೆ, ಕೊಡ್ತೀನಿ. ದುಡ್ಡೆಲ್ಲ ಅಡ್ಜಸ್ಟ್ ಆಗುತ್ತೆ, ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು. ಗೊತ್ತಾಯ್ತಾ? 1 ವಾರ ಅಂತ ಹೇಳಿದ್ದೆ, ನನ್ ದುಡ್ಡು ಬೇಕೇ ಬೇಕು. ಅಡ್ಜಸ್ಟ್ ಮಾಡಿ ಕೊಡು.
ಗೌಡ್ರೆ ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ಒಂದೇ ಒಂದು ವಾರ ಟೈಮ್ ಕೊಡಿ, ನಿಮ್ಮ ದುಡ್ಡನ್ನ ಕೊಟ್ಬಿಡ್ತೀನಿ. ನೋಡು, ನನಗೆ ತಾಳ್ಮೆ ಕಡಿಮೆ. ದಿನ ನಿನ್ನ ಅಂಗಡಿ ಸುತ್ತಕ್ಕಾಗಲ್ಲ. ಕೊಡೋ ದುಡ್ಡು. ದುಡ್ಡನ್ನ ಇಟ್ಕೊಂಡು ಡ್ರಾಮಾ ಆಡೋ ಅಂತಾನಲ್ಲ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ನನ್ನ ಹತ್ರ ದುಡ್ಡಿಲ್ಲ, ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ನೀನ್ ಕಷ್ಟದಲ್ಲಿ ಇದೆಯಾ ಅಂತ ತಾನೇ ದುಡ್ಡು ಕೊಟ್ಟಿದ್ದು. ನಿನ್ ಕಷ್ಟ ಯಾವನೇ ಯಾಕೆ ಕೇಳ್ತಾನೆ? ನೋಡು, ನೀನ್ ಮನೆ ಮಾಡ್ತೀಯ, ಮನೇಲಿ ಇರೋದ್ನ ಮಾಡ್ತೀಯ ನನಗ್ ಗೊತ್ತಿಲ್ಲ. ನನಗ್ ದುಡ್ಡು ಬೇಕು ಅಷ್ಟೇ. ರೀ ನೀವೇನ್ರಿ ನೀವು ಮಾತಿನ ಮೇಲೆ ಹಿಡ್ತಾನೆ ಇಲ್ವಾ? ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ದೀರಾ? ನಿನಗೆ ಯಾಕೋ? ನೀನ್ ದುಡ್ಡು ಕೊಡ್ತೀಯಾ? ಹೋಗಲೇ. ಯೋ, ನಾಲ್ಗೆ ಮೇಲೆ ಮಾತು ಸರಿಯಾಗಿ ಬರ್ಲಿ, ಆಮೇಲೆ ದೊಡ್ಡವ್ರಂತ ನೋಡಲ್ಲ, ಚೆನ್ನಾಗಿರಲ್ಲ ಆಮೇಲೆ ಮತ್ತೆ. ರೇವಂತು ಸುಮ್ನಿರೋ. ಏನ್ರಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರ್ರಿ ಅವರು? ಸುಮ್ನಿರಪ್ಪ. ಗೌಡ್ರೆ ತಪ್ಪಾಯ್ತು, ಇನ್ನು ಒಂದು ವಾರದಲ್ಲಿ ನಿಮ್ಮ ಹಣನ ಮುಟ್ಟಿಸ್ಬಿಡ್ತೀನಿ. ಮುಟ್ಟಿಸ್ತಿಲ್ಲ ಅಂದ್ರೆ ಗೊತ್ತು ತಾನೇ. ಬಾಂಡ್ಲಿ. ಯಾರು? ನಿಮ್ಗೇನ್ ಕಾಮನ್ ಸೆನ್ಸ್ ಇಲ್ವಾ? ನೀವ್ ಯಾರು ಅಂತಾನೆ ಗೊತ್ತಿಲ್ಲ, ಅಂಥದ್ರಲ್ಲಿ ಫ್ರೆಂಡ್ ಥರ ಬಂದು ಕಣ್ಮುಚ್ಚಿ ತಮಾಷೆ ಮಾಡ್ತಿದ್ದೀರಾ? ಸಾರಿ. ಏನ್ರಿ ಸಾರಿ? ಅದು ಅದು ಏನ್ರಿ ಅದು ಇದು? ಫ್ರೆಂಡ್ಶಿಪ್ ಅಲ್ಲಿ ಸಾರಿ ಥ್ಯಾಂಕ್ಸ್ ಇರಬಾರ್ದು ಅಂತ ಗೊತ್ತಿಲ್ವಾ ನಿಮ್ಗೆ? ಪ್ರೀತಿ ಹೆಂಗೆ? ಅಲ್ಲ ಕಣೆ, 2 ಕ್ಷಣಕ್ಕೆ ನಾನು ಬೆಚ್ಚವಿದೆ ಗೊತ್ತಾ? ಇವಳು ಪ್ರೀತಿನಾ ಅಲ್ವಾ ಅಂತ ನಂಗೆ ಶಾಕ್ ಆಗಿದ್ ಗೊತ್ತಾ? ಅಲ್ವೇ, ಇಷ್ಟು ದಿನಗಳ ನಂತರ ಮೀಟ್ ಮಾಡ್ತಾ ಇದೀವಿ, ಒಂದ್ ಸಣ್ಣ ಜರ್ಕು ಶಾಕು ಇಲ್ಲ ಅಂದ್ರೆ ಹೇಗೆ? ನೀನ್ ಸ್ವಲ್ಪನೂ ಬದ್ಲಾಗಿಲ್ಲ ಕಣೆ. ಅದೇ ತರ್ಲೆ, ಅದೇ ಹುಡ್ಗಾಟ್ಕೆ ನಿಂದು. ಸರಿ, ಏನ್ ಮಾಡ್ತಾ ಇದ್ಯಾ? ಮಾಡಕ್ಕೇನಿದೆ, PUC ಫೇಲ್ ಆದೆ. ನಮ್ ತಂದೆ ತಾಯಿ ಮನೇಲೇ ಇರೋ, ಮದ್ವೆ ಮಾಡೋಣ ಅಂದ್ರು. ಸರಿ, ನಾನು ಒಪ್ಕೊಂಡ್ಬಿಟ್ಟೆ. ಈಗ ಹುಡ್ಗನ್ ಹುಡುಕ್ತಾ ಇದಾರೆ. ಹೌದಾ? ಬರೀ ನನ್ ಬಗ್ಗೆನೇ ಕೇಳ್ತಾ ಇದ್ಯಾ? ನಿನ್ ಬಗ್ಗೆನೂ ಸ್ವಲ್ಪ ಹೇಳೆ. ಕೆಳದಿ ಅರಸರ ಮೇಲೆ PhD ಮಾಡ್ತಾ ಇದ್ದೀನಿ. ಅವ್ರ ವಾಸ್ತುಶಿಲ್ಪದ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀನಿ, ಅದಕ್ಕೆ ಈ ಲಾಂಗ್ ಟೂರ್. ಓ ಹೌದಾ? ನಿಶಾ, ನಿನ್ನಿಂದ ನನಗೊಂದು ಹೆಲ್ಪ್ ಆಗ್ಬೇಕಣೆ. ಅದೇನ್ ಹೇಳೆ? ನಿಶಾ, ನನ್ ರಿಸರ್ಚ್ ಮುಗಿಯೋವರೆಗೂ ನನ್ ಜೊತೆನೇ ಇರ್ತ್ಯಾ? ಲೇ, ನೀನ್ ಸಿಟಿಗೆ ಹೋಗಿ ಸಾಗರನ ಮರ್ತಿದ್ಯಾ. ನಾನ್ ಇಲ್ಲೇ ಹುಟ್ಟು ಬೆಳ್ದವಳು. ನೀನ್ ರಿಸರ್ಚ್ ಮಾಡೋ ಜಾಗಗಳು ಉತ್ತರಕ್ಕೊಂದು ದಕ್ಷಿಣಕ್ಕೊಂದಿವೆ. ಅಲ್ಲಿಗೆ ಬಸ್ಸು ಜೀಪು ಏನು ಹೋಗಲ್ಲ, ಬೈಕೇ ಬೇಕು. ಮತ್ ಹೆಂಗೆ? ನಾನ್ ಹಿಂಗ್ ಒಂದ್ ಹೆಲ್ಪ್ ಮಾಡ್ಬೋದು. ಏನದು? ನನ್ ಮಾವನ್ ಮಗ ಇದ್ದಾನೆ, ಅವನಿಗೆ ಎಲ್ಲ ಜಾಗಗಳು ಗೊತ್ತು. ಅವ್ನು ನಿನಗೆ ಹೆಲ್ಪ್ ಮಾಡೇ ಮಾಡ್ತಾನೆ. ನಾನು ಅವ್ನ ಒಪ್ಪಿಸ್ತೀನಿ, ಏನಂತ್ಯಾ? ಗುರ್ತು ಪರಿಚಯ ಇಲ್ದಿರೋ ಹುಡುಗನ್ ಜೊತೆ ಹೋಗೋದ್ ಹೇಗೆ? ಅಯ್ಯೋ, ಅವ್ನ್ ನಿಂಗೂ ಗೊತ್ತು ಕಣೆ. ನಾವ್ ಚಿಕ್ಕವರಿದ್ದಾಗೆಲ್ಲ ಒಟ್ಟಿಗೆ ಆಟಾಡ್ತಿದ್ವಿ ಗೊತ್ತಾ? ರೇವಂತ್, ನಾನ್ ಒಪ್ಪಿಸ್ತೀನಿ ಅವನ್ನ, ಏನಂತ್ಯ ಈಗ? ಓಕೆ ಹಾಗಾದ್ರೆ. ಹೌದಾ? ಸರಿ ಇರು, ಮತ್ತೆ ಫೋನ್ ಮಾಡ್ತೀನಿ ಅವನಿಗೆ. ಅವನ್ ಒಪ್ತಾನೆ ನೋಡು. ಕಾಲ್ ಮಾಡು ಫಸ್ಟು. ಹಲೋ ನಿಶಾ, ಏನಾಯ್ತು? ಲೇ ರೇವಂತ, ಲೇ ಎಲ್ಲೋ ಇದೆಯಾ ನೀನು? ಏನಾಯ್ತೆ? ನನ್ನ ಬಗ್ಗೆ ಎಲ್ಲ ಹೇಳಿದ್ಯಾ? ನಿನ್ನಿಂದ ನನ್ಗೊಂದು ಹೆಲ್ಪ್ ಆಗ್ಬೇಕಿತ್ತು. ಅವೆಲ್ಲ ಮಾಡೋಣ. ಅರ್ಜೆಂಟಾಗಿ ನಿನ್ನನ್ನು ಡ್ರಾಪ್ ಮಾಡಿ ಬಸ್ ಸ್ಟಾಪಿಗೆ ಬಾ, ಸ್ವಲ್ಪ ಕೆಲಸ ಇದೆ. ನಾನು ಬರ್ತೀನಿ, ಅಲ್ಲೇ ಇರು. ಹಾಯ್. ಹೇ, ನೀವು ನನ್ನ ಪರ್ಸ್ ತಂದ್ಕೊಟ್ಟು ಪ್ರೀತಿ ಅಲ್ವಾ? ಹೌದು. ನಿಮ್ಮಿಬ್ರಿಗೂ ಮೊದಲೇ ಪರಿಚಯ ಇದೆಯಾ? ಅಬ್ಬಾ, ನಂಗೊಂದು ಕೆಲಸ ತಪ್ತು.
ಹೌದು, ನೀವ್ ಎಲ್ ಮೀಟ್ ಆಗಿದ್ರಿ? ಅದೊಂದು ದೊಡ್ಡ ಕತೆ ಕಣೆ. ಸರಿ, ಈಗ ಏನಕ್ಕೆ ಫೋನ್ ಮಾಡಿದ್ ನನಗೆ? ಇವಳು PhD ವರ್ಕ್ಗೋಸ್ಕರ ಒಂದಿಷ್ಟು ಸುತ್ತಾಡ್ಬೇಕಂತೆ. ನಿಂಗ್ ಸುತ್ತಮುತ್ತ ಇರೋ ಜಾಗಗಳೆಲ್ಲ ಗೊತ್ತಲ್ವಾ? ಸ್ವಲ್ಪ ಕರ್ಕೊಂಡು ಹೋಗೋ. ಹೇಗಿದ್ರು ನೀನ್ ಖಾಲಿ ಇದೆಯಲ್ವಾ? ನಾನು ಖಾಲಿ ಇದ್ದೀನಿ ಅಂತ ಹಿಂಗೆ ಯಾರೇ ಹೇಳಿದ್ದು? ನಾನು ತುಂಬ ಬ್ಯುಸಿ ಇದ್ದೀನಿ ಗೊತ್ತಾ? ನೀನ್ ಬ್ಯುಸಿ ಏನು ಅಂತ ನಂಗೆ ಗೊತ್ತಿಲ್ದೇ ಇರೋದಾ? ಹೋಗ್ಲಿ ಬಿಡೆ, ಅವ್ರು ತುಂಬಾ ಬ್ಯುಸಿ ಅನ್ಸುತ್ತೆ. ಬ್ಯುಸಿ ಅಂದರೆ ಅಷ್ಟೊಂದು ಬ್ಯುಸಿ ಅಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ ಅಷ್ಟೇ. ಹೋಗ್ಲಿ ಬಿಡು, ನಾನು ನಿಂಗೆ ಬೇರೆ ವ್ಯವಸ್ಥೆ ಮಾಡ್ಕೊಡ್ತೀನಿ, ಸರಿನಾ? ಸ್ವಲ್ಪ ಇರೆ, ನಾನು ಯೋಚನೆ ಮಾಡ್ಬೇಕಲ್ವಾ? ನೀವು ನಂಗೆ ಪರ್ಸ್ ಕೊಟ್ಟು ಹೆಲ್ಪ್ ಮಾಡಿದ್ದೀರಾ, ನಾನು ನಿಮ್ಗೆ ಹೆಲ್ಪ್ ಮಾಡಲಿಲ್ಲ ಅಂದರೆ ಹೇಗೆ? ಸರಿ, ಯಾವಾಗ, ಎಲ್ಲಿಗೆ ಬರಬೇಕು? ನಾಳೆ ಇಲ್ಲೇ ಮೀಟ್ ಮಾಡೋಣ. ಸರಿ, ನೀವು ಹೇಳ್ದಂಗೆ. ನಿಶಾ, ಥ್ಯಾಂಕ್ ಯು ಸೋ ಮಚ್ ಕಣೆ. ನಾನಿನ್ ಬರ್ಲಾ? ಓಕೆ, ಬಾಯ್ ಪ್ರೀತಿ. ಓಕೆ ಬಾಯ್. ನಾ ಹೋಗಿ ಬರ್ತೀನಿ. ಬಾಯ್. ಏನು ಮಾಡ್ತಾ ಇದ್ದಾನ ಅವನು? ನನ್ನ ತಲೆನೇ ಕೆಟ್ಟೋಯ್ತಲ್ಲೋ. ಭಟ್ರೆ, ಅದನ್ನ ವಿ ಚಾಟ್ ಅಂತಾರೆ. ಮೊಬೈಲ್ನ ಅಲ್ಲಾಡ್ಸಿದ್ರೆ ನಮ್ಮವ್ರು ಯಾರಾದ್ರೂ ಸುತ್ತಮುತ್ತಲು ಇದ್ರೆ ಅವ್ರ ಸಿಗ್ನಲ್ ಸಿಗುತ್ತೆ. ವಿ ಚಟಾನ? ಈಗಿನ ಕಾಲದ ಹುಡುಗರಿಗೆ ಏನೇನ್ ಚಟಾನಪ್ಪ. ಭಟ್ರೆ, ನಮ್ಮ ರೇವಂತ್ ಫಸ್ಟ್ ಟೈಮ್ ಒಂದು ಹುಡುಗಿ ಜೊತೆ ಡೇಟಿಂಗ್ ಹೋಗಿದ್ದಾರೆ. ಡೇಟಿಂಗ? ಹಂಗಂದ್ರೇನ? ಅದು ಬೆಂಗಳೂರು ಭಾಷೆ, ನಿಮಗೆಲ್ಲ ಗೊತ್ತಾಗಲ್ಲ ಬಿಡಿ. ಹೇಳೋ. ಈಗ ಒಂದು ಹುಡುಗ ಹುಡುಗಿ ದೂರ ಅಂದ್ರೆ ಏಕಾಂತವಾಗಿರೋ ಜಾಗದಲ್ಲಿ ಅಕ್ಕ ಪಕ್ಕ ಕುತ್ಕೊಂಡು ಅದ್ ಏನೇನೋ ಮಾತಾಡ್ತಾರೆ. ಭಟ್ರೆ, ನಿಮ್ ಡೋರ್ ಕ್ಲೋಸ್ ಮಾಡ್ಕೊಳ್ಳಿ. ಹಾಗಲ್ಲ ಕಣೋ, ಅಷ್ಟು ಬೇಗ ಹುಡುಗಿಯರು ಒಪ್ಕೊಂಡ್ಬಿಡ್ತಾರ? ನಾನು ನನ್ನ ಹೆಂಡತಿ ಮುಖ ನೋಡಿದ್ದೆ ಮದುವೆ ದಿವಸ. ಅವನ್ನ ಪಳಗ್ಸೋಕೆ 1 ತಿಂಗಳು ಬೇಕಾಯ್ತು. ಗೋವಿಂದ, ನನಗೊಂದು ಆಸೆ ಕಣ. ಎಲ್ಲೋದ? ಪ್ರೀತಿ, ನಿಮಗೆ ನಾವು ಚಿಕ್ಕ ಹುಡುಗರು ಇರುವಾಗ ಆಟ ಆಡ್ತಿದ್ದು ಜ್ಞಾಪಕ ಇದೆಯಾ? ಸ್ವಲ್ಪ ಸ್ವಲ್ಪ. ನಾವು ಯಾವಾಗ ಆಟ ಆಡಿದ್ರು ಅಪ್ಪ ಅಮ್ಮ ಆಟನೇ ಆಡ್ತಾ ಇದ್ವಿ ಅಲ್ವಾ? ತುಂಬ ಚೆನ್ನಾಗಿರೋದಲ್ವಾ? ನಾನಪ್ಪ, ನೀವಮ್ಮ. ನಿಶಾ ನಮ್ಮ ಮಗಳು, ಅವ್ನು ಗೋವಿಂದ ನಮ್ಮ ಮಗ. ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ವಿ ಎಲ್ಲರೂ. ಅವೆಲ್ಲ ಒಂದು ಸ್ವೀಟ್ ಮೆಮೊರೀಸ್ ಬಿಡಿ. ಅದೆಲ್ಲ ಇನ್ನೂ ನೆನಪಿದ್ಯಾ ನಿಮ್ಗೆ? ಆಮೇಲೆ ನನ್ನ ಮೀಟೇ ಆಗಿಲ್ಲ ನೀವು. ನಾವು ಹೋಗೋ ಜಾಗ ಬಂತು. ಎಲ್ಲಿಗೆ? ನಿಮ್ಗೊಂದು ಒಳ್ಳೆ ಹಿಸ್ಟಾರಿಕಲ್ ದೇವಸ್ಥಾನ ನೋಡಿಸ್ತೀನಿ ಬನ್ರಿ. ಈ ದೇವಸ್ಥಾನ ನೋಡಿದ್ರೆ ನಿಮ್ಮ ಮೈ ಜುಮ್ ಅನ್ನತ್ತೆ. ನೀವು ತುಂಬಾ ತಿಳ್ಕೊಂಡಿರೋರು ಅನ್ಸುತ್ತೆ. ಏನ್ ಓದಿದ್ದೀರಾ? ತುಂಬಾ ಓದ್ಬಿಟ್ಟಿದ್ದೀನಿ ಬಿಡಿ. ತುಂಬಾ ಅಂದ್ರೆ? ತುಂಬಾ ಅಂದ್ರೆ ನಿಮ್ಮಷ್ಟಲ್ಲ, ಏನೋ ನಮ್ಮ ಲೆವೆಲಿಗೆ ಓದಿದ್ದೀವಿ. ಇದೇ ಅಘೋರೇಶ್ವರ ದೇವಸ್ಥಾನ. ಇದು ತುಂಬಾ ಹಳೆ ದೇವಸ್ಥಾನ ರೀ. ಓ ಹೌದಾ? 16ನೇ ಶತಮಾನದಲ್ಲಿ ಕೆಳದಿ ವಂಶಸ್ಥರು ಕಟ್ಟಿರೋದಂತೆ. ನೀವು ಬೇಡ್ಕೊಂಡಿದ್ದೆಲ್ಲ ನೆರವೇರತ್ತೆ. ತುಂಬಾ ಪವರ್ಫುಲ್ ದೇವರು, ಈಶ್ವರ.
ಚೆನ್ನಾಗಿದೆ. ಅಷ್ಟೇ ಅಲ್ಲ, ಇನ್ನೂ ಅಪರೂಪವಾದ ಹಳೆ ದೇವಸ್ಥಾನಗಳೆಲ್ಲ ನನಗೆ ಗೊತ್ತು. ನಾನು ನೋಡಿಸ್ತೀನಿ ಬನ್ನಿ. ಸೂಪರ್ ಆಗಿದೆ. ನೀವು ನನ್ನ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ತಾ ನಡಿಬೇಕು ಅಷ್ಟೇ. ಮುಂದಿಂದೆಲ್ಲ ನಾನು ನೋಡ್ಕೋತೀನಿ. ಏನಂತೀರಾ? ವಾಟ್? ಏನಿಲ್ಲ ಬಿಡಿ. ದೇವ್ರೆ, ಇವಳಿಗೆ ಒಳ್ಳೆ ಬುದ್ಧಿ ಕೊಟ್ಟು ನನ್ನ ಪ್ರೀತಿನ ಒಪ್ಕೊಳ್ಳೋ ಹಾಗೆ ಮಾಡಪ್ಪ. ದೇವ್ರೆ, ನನ್ನ ರಿಸರ್ಚ್ ಮುಗಿಯೋವರೆಗೂ ಇವನಿಗೆ ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡಪ್ಪ ತಂದೆ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಈ ದೇವಸ್ಥಾನದ ಮೇಲಿರೋ ಶಿಲ್ಪಕಲೆ ನೋಡಿ. ಆ ಶಿಲ್ಪಿ ನಿಮ್ಮಂತ ಸುಂದರವಾದ ಹುಡುಗಿನ ನೋಡೇ ಕೆತ್ತಿರ್ಬೇಕು ಆಹಾಹಾ. ಅಲ್ವಾ? ಇದು ಕಿಂಡಲ್ಲ ಕಾಮೆಂಟಾ? ಕಿಂಡಲ್ಲು ಅಲ್ಲ, ಕಾಮೆಂಟು ಅಲ್ಲ. ಅಲ್ಲಿ ನೋಡ್ರಿ ಒಂದ್ಸಲ, ಆ ಗೊಂಬೆ ಸೇಮ್ ನಿಮ್ ಥರಾನೇ ಇದೆ. ರೇವಂತ್, ನಿಮ್ಮನ್ ಸುಮ್ಮನೆ ಬಿಡಲ್ಲ ಇವತ್ತು. ಇಷ್ಟೊಂದು ಕಿಂಡಲ್ ಮಾಡ್ತಿದ್ದೀರಾ ನನ್ನ? ರೇವಂತ್, ಏನ್ ಯೋಚನೆ ಮಾಡ್ತಿದ್ದೀರಾ? ಅರ್ಚಕರು ಆಶೀರ್ವಾದ ಮಾಡಿದ್ರಲ್ಲ, ಸೊ ಫನ್ನಿ ಅಲ್ವಾ? ಅದ್ರಲ್ಲಿ ಫನ್ನಿ ಏನಿದೆ? ಹಿರಿಯರು ದೇವ್ರ ಮುಂದೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿದ್ರು. ಅಲ್ಲ, ಅವರು ನಮ್ಮಿಬ್ರಿಗೆ ಕಲ್ಯಾಣ ಮಸ್ತು ಅಂದ್ರು. ಅಂದ್ರೆ ಹಲೋ, ಕಲ್ಯಾಣ ಅಂದ್ರೆ ಬರೀ ಮದ್ವೆ ಅಂತ ಏನಕ್ರಿ ಯೋಚನೆ ಮಾಡ್ತೀರಾ? ಅದಕ್ಕೂ ಮೀರಿದರ್ಥ ಕಲ್ಯಾಣ ಅನ್ನೋ ಪದಕ್ಕಿದೆ, ಗೊತ್ತಾ? ಹೌದು, ಕರೆಕ್ಟು. ಆದ್ರೆ ಅರ್ಚಕರು ನಮ್ಮನ್ನ ಲವರ್ಸ್ ಅಂತ ಅನ್ಕೊಂಡ್ಬಿಟ್ರು. ಅರ್ಚಕರು ಹೇಳಿದ್ ನಿಜ ಆದ್ರೆ ನನ್ನಂತ ಅದೃಷ್ಟವಂತ ಯಾರೂ ಇರಲ್ಲ. ಲೋ ಸತೀಶ, ತಗೋ ಗ್ಯಾರೇಜಿಗೆ ಕೊಟ್ಟು ಬಾ ಟೀನ. ಬೇಗ ಬಂದ್ಬಿಡಮ್ಮ. ಲೋ ರೇವಂತ, ಹಣ್ಣ ಕಾಯ? ಹಣ್ಣುನೂ ಇಲ್ಲ, ಕಾಯೂನೂ ಇಲ್ಲ. ಈಗ ತಾನೇ ಬೀಜ ಬಿತ್ತಿದ್ದೀನಿ. ಬೆಳೆ ಬರೋವರೆಗೂ ಕಾಯ್ಬೇಕು. ಒಂದೇ ದಿನದಲ್ಲಿ ಬೀಜನೂ ಬಿತ್ಬಿಟ್ಟಿಯಾ ಮಾರಾಯ? ಬಟ್ರೆ ಡಬಲ್ ಮೀನಿಂಗ್ ಎಲ್ಲ ಬೇಡ. ಈ ಹುಡುಗಿಯರೇ ಹೀಗೆ ಮಂಜುಗೆಡ್ಡೆ ಇದ್ದ ಹಾಗೆ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಎಲ್ಲ ನಮ್ಮ ಕೈಲಿದೆ ಅನ್ಕೋತಾರೆ. ಆಮೇಲೆ ನೋಡಿದ್ರೆ ಕೈಯಲ್ಲಿ ಏನೂ ಇರೋದಿಲ್ಲ. ಬಟ್ರೆ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಪ್ರತಿಯೊಂದಕ್ಕೂ ಅಡಬಾಯ್ ನಿಮ್ದು. ಅಲ್ಲ, ಹುಡುಗ ಖುಷಿಲಿದ್ದಾನೆ, ಲವ್ ಅಲ್ಲಿದ್ದಾನೆ. ಅವನಿಗೆ ಎಂಕರೇಜ್ ಮಾಡೋದು ಬಿಟ್ಟು ನೀವೇನ್ರಿ ನೀವು? ನಡಿಲಿ ನಡಿಲಿ, ಮುಂದಿದೆ ಮಾರಿ ಹಬ್ಬ. ಏನಾದ್ರು ಸ್ವಲ್ಪ ಎಡಬಟ್ಟಾದ್ರೆ ಇದ್ದೇ ಇದೆಯಲ್ಲ, ಕೈಯಲ್ಲೊಂದು ಬಾಟ್ಲಿ, ಪಕ್ಕದಲ್ಲೊಂದು ನಾಯಿ. ರೇವಂತು, ಹಿಟ್ ಲವ್ ಸ್ಟೋರಿ ಯಾವುದೂ ಇಲ್ಲ, ಎಲ್ಲ ಫೇಲ್ ಆಗಿರೋ ಲವ್ ಸ್ಟೋರಿಗಳೇ. ಲೋ ರೇವಂತ, ಭಟ್ರಿಗೆ ತಲೆ ಕೆಟ್ಟಿದೆ. ಇನ್ ಸ್ವಲ್ಪ ಹೊತ್ತು ನಾವಿಲ್ಲಿದ್ರೆ ನಮ್ಮ ತಲೆನೂ ಕೆಡುತ್ತೆ. ಬಾರ ಹೋಗೋಣ. ಏ ಏ ಏ ಏ ಆ? ಬಿದ್ದ 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 ನಮ್ಮ ರೇವಂತ ಬಿದ್ದ, ಲವ್ ಅಲ್ಲಿ ಬಿದ್ದ. ಮೇಲಿರೋದು ಭೀಮೇಶ್ವರ ದೇವಸ್ಥಾನ. ಇದು ತುಂಬಾ ಕಡಿಮೆ ಜನಗಳಿಗೆ ಗೊತ್ತಿರೋ ದೇವಸ್ಥಾನ. ಯಾಕಂದ್ರೆ ಇದು ಟೂರಿಸಂ ಅವ್ರಿಗೆ ಸೇರಿದಲ್ಲ. ಇದಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ. ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಇದು ಸ್ವಲ್ಪ ದಿನ ಇದ್ರಂತೆ. ಆ ಸಮಯದಲ್ಲಿ ಸ್ವಯಂ ಭೀಮಾನೇ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ನಂತೆ. ಹೀಗಾಗಿ ಈ ಲಿಂಗದ ಹೆಸರು ಭೀಮೇಶ್ವರ ಅಂತ. ಓ ಹೌದಾ? ಇಟ್ಸ್ ಬ್ಯೂಟಿಫುಲ್.
ಬಾಯಾರಿಕೆ ಆಗ್ತಿದೆ, ಕುಡಿಯಕ್ ಸ್ವಲ್ಪ ನೀರ್ ಬೇಕು. ನೀರ್ ತಾನೆ? ಒಂದ್ ನಿಮಿಷ ತರ್ತೀನಿ. ಯಾಕೋ ಈ ಫೋಟೋ ರಾಂಗ್ ಹೊಡಿತಿದ್ಯಲ್ಲ? ಓ, ತುಂಬಾ ಥ್ಯಾಂಕ್ಸ್. ಪ್ರೀತಿ, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ಐ ಮೀನ್ ಹೇಳಬೇಕಾಗಿತ್ತು. ಹೇಳಿ. ಪ್ರೀತಿ ಬಗ್ಗೆ, ಪ್ರೀತಿಸೋರ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದ್ರ ಬಗ್ಗೆ ಎಲ್ಲ ನಾನು ತಲೆನೇ ಕೆಡಿಸ್ಕೊಳಲ್ಲ. ನನಗಷ್ಟೊಂದು ಟೈಮೂ ಇಲ್ಲ. ಇವಾಗ ನನ್ನ ಕಣ್ಮುಂದೆ ಇರೋದು ನನ್ನ PhD ಮಾತ್ರ. ಅಯ್ಯೋ ಛೇ. ರೀ ಪ್ರೀತಿ, PhD ವರ್ಕ್ ಮುಗಿದ್ಮೇಲೆ ಮುಂದೆ ಮುಂದೆ ಡಾಕ್ಟರೇಟ್ ಸಿಗುತ್ತೆ. ಈ ಪ್ರೀತಿ ಡಾಕ್ಟರ್ ಪ್ರೀತಿ ಆಗ್ತಾಳೆ. ಅಬ್ಬಾ, ನನ್ ಕನಸು ಇಷ್ಟು ಬೇಗ ಈಡೇರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಥ್ಯಾಂಕ್ ಯು ರೇವಂತ್. ಹಾಗಾದ್ರೆ ಪಾರ್ಟಿ ಗೀರ್ಟಿ ಏನಿಲ್ವಾ? ಹುಡುಗಿರ್ ಹತ್ರ ಪಾರ್ಟಿ ಕೇಳಬಾರ್ದು. ಕೇಳಿದ್ರೆ? ಹುಡುಗಿರ್ ಹತ್ರ ಪಾರ್ಟಿ ಕೇಳಿದ್ರೆ ಅವ್ರಿಬ್ರ ಮಧ್ಯೆ ಇರೋ ರಿಲೇಶನ್ಶಿಪ್ ಕಟ್ ಆಗತ್ತೆ, ಗೊತ್ತಾ? ಹೌದಾ? ಹಿಂಗೆಲ್ಲ ಇದೆಯಾ? ಬೇಡ ಬಿಡಿ, ನಾನೇ ಕೊಡ್ತೀನಿ ಪಾರ್ಟಿನ. ಈ ಮಧ್ಯೆ ನಾವು ತುಂಬಾನೇ ಕನ್ಸು ಕಾಣ್ತಾ ಇದ್ದೀವಿ. ವಾಟ್? ಏನಿಲ್ಲ, ಎಲ್ಲ ಖರ್ಚು ಹುಡುಗರ ತಲೆ ಮೇಲೆ ನಾಂದೆ. ಹ್ಞೂ, ಮತ್ತೆ ಹುಡುಗಿರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಹುಡುಗರ ಕರ್ತವ್ಯ ಅಲ್ವಾ? ಸಿಟಿಲಿರೋ ಹುಡುಗಿ ಈ ಲವ್ ಗಿವು ಏನು ಆಗಿಲ್ವಾ? ಇಲ್ಲಿ ತನಕ ಆಗಿಲ್ಲ, ಇನ್ಮೇಲ್ ಗೊತ್ತಿಲ್ಲ, ನೋಡ್ಬೇಕು. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಯಾಕ್ರಿ ಒಬ್ರೆ ಈ ಅವಸ್ಥೆನಲ್ಲಿ ಇಷ್ಟು ದೂರ ಬಂದ್ರಿ? ಮನೆಯವರು ಆಫೀಸ್ಗೆ ಹೋಗಿದ್ದಾರೆ, ಇಲ್ಲೇ ಹಾಸ್ಪಿಟಲು. ತುಂಬಾ ಬಾಯಾರಿಕೆ ಆಗ್ತಿದೆ, ಸ್ವಲ್ಪ ನೀರು ತಂದು ಕೊಡ್ತೀರಾ? ನೀರ್ ತಾನೆ? ಇರಿ ತರ್ತೀನಿ. ಏನಮ್ಮ, ಏನಾಯ್ತು? ಏನಿಲ್ಲ. ಹೌದಾ? ಸಡನ್ ಆಗಿ ಹೊಟ್ಟೆ ಇವಾಗ ಹೇಗಿದೆ ನೋವು? ತಗೊಳ್ಳಿ. ನಿಧಾನ ಕುಡೀರಿ. ಆಟೋ ಬನ್ನಿ. ನಿಧಾನ. ಥ್ಯಾಂಕ್ಸ್ ಅಣ್ಣ, ನಿಮ್ಮ ಜೋಡಿ ಚೆನ್ನಾಗಿದೆ. ಅಮ್ಮ, ಇದೊಂದು ಸ್ಪೂನ್ ಕೊಡು. ಅಮ್ಮ, ಎಲ್ಲೋ ನನ್ನ ಟಾನಿಕ್ಕು? ನಾನು ಸತ್ತೋದ್ಮೇಲೆ ತಂದು ಕೊಡ್ತೀಯ ನೀನು? ತಾತ ಬೆಳಗ್ಗೆಯಿಂದ ಕೆಮ್ತಾನೆ ಇದ್ದಾರೆ, ಗೊತ್ತು ತಾನೆ? ಔಷಧಿ ತಗೊಂಬಂದ್ರೆ ಎಲ್ಲಿಗೋ ಹೋಗಿದ್ದೆ, ಮಧ್ಯಾಹ್ನ ಊಟಕ್ಕೂ ಬರ್ಲಿಲ್ಲ ನೀನು. ಅದು ಅಮ್ಮ. ಅಯ್ಯೋ, ಅವನಿಗೆ ಮನೆಯಾಳ ಫ್ರೆಂಡ್ ಒಬ್ಬ ಅವನಲ್ಲಮ್ಮ, ಅವನ ಜೊತೆ ಹೋಗಿ ಸುತ್ತಬಿಟ್ಟು ಈಗ ಬಂದವನೇ. ಇವನ್ ಸುತ್ತೋದಕ್ಕೆ ಖರ್ಚಿಗೆ ಕಾಸು ಬೇಕಲ್ಲ, ಅದಕ್ಕೆ ನನ್ನ ಟಾನಿಕ್ ದುಡ್ಡನ್ನ ನುಂಗಿ ನೀರು ಕುಡ್ದವನೆ. ನಿಮಗೆ ಔಷಧಿ ತರ್ಸಿದೀನಿ ತಾನೆ, ಸುಮ್ಮನೆ ಮಲ್ಕೊಳ್ಳಿ. ಜಾಸ್ತಿ ಮಾತಾಡಿದ್ರೆ ಮತ್ತೆ ಕೆಂಬರುತ್ತೆ. ಅಲ್ಲಮ್ಮ, ನೀನು ನಿನ್ ಗಂಡ ಇಬ್ರು ಸೇರ್ಕೊಂಡು ನನ್ ಬಾಯಿ ಮುಚ್ಚಿಸೋದ್ರಲ್ಲೇ ಇರ್ರಿ. ಏನದು ಗಲಾಟೆ? ಏನಾಯ್ತು? ನನ್ ತಿಥಿ ಆಯ್ತು. ಬಾಯಿ ಬಿಟ್ರೆ ಬರೀ ಅಪಶಕನದ ಮಾತೆ, ಶುದ್ಧವಾಗಿ ಮಾತಾಡಕ್ ಬರೋದಿಲ್ವಾ? ಅಲ್ಲ, ನಿನ್ ಮಗ ಮಾಡ್ರ ಗಣಕಾರ್ಯಕ್ಕೆ ಇನ್ನು ಶುದ್ಧವಾದ ಮಾತು ಬೇರೆ ಬರ್ತದೆ. ಅವನು ಏನ್ ಮಾಡ್ದ ಅಂತ ಕೇಳಪ್ಪ ನೀನು. ಕೇಳ್ತೀನಿ, ನೀ ಸುಮ್ನಿರು. ಏಯ್, ಬಾರ ಇಲ್ಲಿ, ಬಾರ ಹತ್ರ. ಹೇ, ಮಂಗಳೂರಲ್ಲಿ ನನ್ನ ಸ್ನೇಹಿತ ಒಬ್ಬ ಇದ್ದಾನೆ.
ನಿನ್ನ ಕೆಲಸದ ಬಗ್ಗೆ ಅವನ ಹತ್ರ ಹೇಳಿದ್ದೀನಿ. ಊರು ಸುತ್ತಕ್ಕೆಲ್ಲೂ ಹೋಗಬೇಡ. ಯಾವ ಗಳಿಗೆಲ್ಲ ಅವ್ನ ಫೋನ್ ಬರುತ್ತೋ ಏನೋ, ನೀನು ತಕ್ಷಣ ಮಂಗ್ಳೂರಿಗೆ ಹೋಗ್ಬೇಕಾಗತ್ತೆ. ತಗ ಅಲ್ಲಿ ನೇತಾಕು. ಏನು ಅಂತ ಹುಟ್ಬಿಟ್ನು. ಇವನು ಈ ಊರೆಲ್ಲ ಹಾಳು ಮಾಡಿದ್ದಾಯ್ತು, ಇನ್ನು ಮಂಗ್ಳೂರ್ಗೆ ಹೊರಟವನೆ. ಒಳ್ಳೆ ಅಪ್ಪ ಮಗ ಜೋಡಿ ಸಿಕ್ತಪ್ಪ ಇಲ್ಲಿ. ಅದು ಹೆಂಗ್ ತಾಯಿ ಬಾಳ್ತೀಯ ಇವ್ರ ಜೊತೆ ನೀನು? ಕರ್ಮ, ಸುಮ್ನೆ ಮಲ್ಕೊಳ್ಳಿ ಅಂತ ಹೇಳಿದಲ್ಲ, ಮಲ್ಕೊಳ್ಳಿ. ಇದೊಂದು ಹೇಳಿ ಕತೆ ಇವ್ರದ್ದು. ಕೊಡ ಒಂದ್ ಸ್ವಲ್ಪ. ಏ ಮಾರ, ನಿನ್ಗೇನು ಬುದ್ಧಿಗಿದ್ದೇನೋ? ಅವ್ರು ಪಡ್ಡಿ ತಾನೇ ಕೇಳಿದ್ದು, ಅಸ್ಲು ಕೇಳಿದ್ರ ಕೊಟ್ಬಿಡು, ಇಲ್ಲಾಂದ್ರೆ ನಮ್ಮ ಯಜಮಾನ್ರ ಬಗ್ಗೆ ಗೊತ್ತಿಲ್ಲ. ಏನಂತ ಇವನ್ ಕತೆ? ನಿನ್ಗೆ ಅಸ್ಲು ಕೊಡು ಅಂದ, ಬಡ್ಡಿ ತಾನೇ ಕೇಳಿದೆ. ಬಡ್ಡಿ ಕೊಡಕ್ಕಾಗಲ್ಲ ಅಂದಮೇಲೆ ದುಡ್ಡು ಯಾಕೋ ತಗೊಂಡೆ? ನಿನಗೆ ನಾಳೆ ಬೆಳಗ್ಗೆವ್ರಿಗೆ ಮಾತ್ರ ಟೈಮ್. ಕೊಡ್ಲಿಲ್ಲ ಅಂದ್ರೆ ನನ್ನ ಟೈಮ್ ಸ್ಟಾರ್ಟ್ ಆಗುತ್ತೆ. ಅಡಿಕೆ ಸುಲ್ದಂಗೆ ಸುಲ್ದು ಬಿಡ್ತೀನಿ. ನಮಸ್ಕಾರ ಬುದ್ಧಿ. ಅವ್ನು ತಿರ್ಗೇನ ಕತೆ. ಏನಣ್ಣ, ಆ ಬಟ್ಟ ಕಾಸು ಕೊಟ್ನಾ? ಹೋಗಿದ್ನಪ್ಪ, ಇನ್ನೂ ಅಡ್ಜಸ್ಟ್ ಆಗಿಲ್ಲ, ಮುಂದಿನ ವಾರ ಕೊಡ್ತೀನಿ ಅಂದ. ದುಡ್ಡು ತಗೊಂಡು ಪ್ರತಿಯೊಬ್ಬ ಹೇಳೋದು ಹಿಂಗೇನೆ. ಹೋಗಿ ಕುಂತು ಒದ್ದು ವಸೂಲಿ ಮಾಡಬೇಕು. ನಿನ್ನಂಗೆ ಸುಮ್ಮನೆ ಬಿಟ್ರೆ ಅವನ ಹತ್ರ ಜಗಳ ಆಡಿದ್ದು ಆಯ್ತು, ಇನ್ನ ಕಾಲು ಹಿಡ್ಕೋಬೇಕಾಗಿತ್ತಾ? ಅಣ್ಣ, ಅದೇ ನಮ್ಮ ಕೆಲಸ. ಬಡ್ಡಿ ದುಡ್ಡು ಬರುತ್ತೆ ಅಂದ್ರೆ ನಾವು ಏನು ಬೇಕಾದ್ರೂ ಮಾಡಬೇಕು. ಅದು ಬಡ್ಡಿ ವ್ಯವಹಾರ. ತಗೊಂಡೋಗುವಾಗ ನೈಸಾಗಿ ತಗೊಂಡೋಗ್ತಾರೆ, ವಸೂಲಿ ಮಾಡೋಗ್ಲೇ ಅಷ್ಟೇ ನೈಸಾಗಿ ಕೇಳಬೇಕು. ಕೊಡ್ಲಿಲ್ಲ ಅಂತ ಜಾಡ್ಸೋದು ವಸೂಲಿ ಮಾಡಬೇಕು. ಇದು ವ್ಯವಹಾರ ಮಾಡೋರ್ ಲಕ್ಷಣ, ತಿಳ್ಕೊಳ್ಳಿ. ನಿನ್ನಿಂದ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಕಣ. ಅದೇನಿದ್ರು ನಿನ್ ಮಗನ ತಿಳಿಸು. ನಿನಗಿಂತ 8 ವರ್ಷ ದೊಡ್ಡನು ನಾನು. ನನಗೆ ಹೇಳಕ್ ಬಂದ್ಬಿಟ್ಟ. ನೀನ್ ಸರಿಯಾಗಿದ್ದಿದ್ರೆ ನಿನ್ಗೆ ಯಾಕೆ ಹೇಳ್ತಿದ್ದೆ ನಾನು? ಸರಿ ಇಲ್ದಲ್ಲ ಏನೋ ಆಗಿದ್ದೀನಿ. ಲೋ ಅಣ್ಣ, ಹೋಗೋ, ತಲೆ ತಿನ್ಬೇಡ. ಏನ್ ಮಾವ ಈ ತರ ಜಗಳ ಆಡ್ಕೊಂಡು? ನಡೀರಿ ಮಾವ ನೀವು ಒಳಗೆ. ಅಲ್ಲ ಕಣಮ್ಮ, ನಡೀರಿ ಮಾವ. ಸ್ವಲ್ಪ ಬುದ್ಧಿ ಹೇಳಮ್ಮ ಅವನಿಗೆ. ಅವ್ರ ಮಾತು ಕೇಳಿ ಸ್ವಲ್ಪ. ಕೇಳಕ್ ನೀನ್ ಇದೆಯಲ್ಲ ಕೇಳು. ಮುಚ್ಚ. ಇದೊಂಥರ ಕೋಲ್ ಕೊಟ್ಟು ಹೊಡ್ಸ್ಕೊಂಡಂಗೆ. ಕಂದ, ನೀನ್ ಸಿಟಿಯಲ್ಲಿ ಬೆಳೆದಿರೋ ಹುಡುಗಿ ಇದೆಲ್ಲ ಗೊತ್ತಾಗಲ್ಲ. ನಮ್ಮಿಬ್ರದ್ದು ಇದ್ದೇ ಇರ್ತದೆ. ಅದಿರ್ಲಿ, ನಿನ್ ಪ್ರಾಜೆಕ್ಟ್ ವರ್ಕ್ ಹೇಗೆ ನಡೀತಾ ಇದೆ? ಈಗ ಶುರು ಆಗಿದೆ ಮಾವ. ನೋಡು, ನನ್ನ ಸಹಾಯ ಬೇಕಿದ್ರೆ ಹೇಳು. ಇಲ್ಲ ಮಾವ, ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ, ಆರಾಮಾಗಿ ನಡೀತಿದೆ. ಓಕೆ ಮಾವ, ಬರ್ತೀನಿ. ಲೋ ಎಲೆ ಅಡಿಕೆ ಅಣ್ಣ, ನಮ್ ಕರ ಬೇರೆ ಎಲ್ಲೋ ಹಾಲು ಕುಡಿತಿರಂಗಿದೆ. ಓಣ ಓಣ, ವಯಸ್ಸು ಇದ್ರೂ ಇರ್ಬೋದು, ಅದಕ್ಕೆ ಹೇಳಿದೆ. ನೀನ್ ನೋಡ್ದ? ಇಲ್ಲ ಅಣ್ಣ. ನನ್ ಮಗನ್ಗೆ ಯಾರ ದೃಷ್ಟಿನೂ ತಾಗಬಾರ್ದಪ್ಪ. ಏನೇ ಏನೇ ಅವ್ನು ಹಾಗೆ ನೋಡ್ತಾ ಇದ್ಯಾ? ಕಿವಿ ಬಿಡು ಅತ್ತೆ, ನೋಡಕ್ ಮನ್ಸಾಯ್ತು ನೋಡ್ದೆ. ಅನ್ಸತ್ತಮ್ಮ, ಅನ್ಸತ್ತೆ. ಮೊದ್ಲು ನೀನು ತಪ್ಪು ಮಾಡ್ತಿದ್ಯಾ ಅಂತ ಒಪ್ಕೋ. ಅದೇ ತಪ್ಪಿಗೆ ಶಿಕ್ಷೆ ಅಂತ ಅವನ್ನ ನಂಗೆ ಕೊಟ್ಬಿಡು. ನಿನ್ ಮಗನ ಅಂಗಳಿಟ್ಕೊಂಡು ಮುಂಗಳು ಮುಚ್ಕೊಂತೀನಿ. ಏನೇ ಹೀಗೆಲ್ಲ ಮಾತಾಡ್ತೀಯ ನೀನು? ನಾಚಿಕೆ ಆಗಲ್ವಾ? ವಯಸ್ಸಿಗೆ ಬಂದಿರೋ ಹುಡುಗಿ ಮನ್ಸನ್ನ ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ರೆ ನಾನು ನಾಚ್ಕೊಳ್ತಿದ್ನಪ್ಪ. ಆಯ್ತಮ್ಮ, ಆಯ್ತು. ಅವನನ್ನ ನಿನಗೆ ಕೊಟ್ಟು ಮದ್ವೆ ಮಾಡ್ತೀನಿ, ಸರಿನಾ? ನಿಜನಾ ಅತ್ತೆ? ಅವನ್ ಮನ್ಸು ಬೇರೆ ಕಡೆ ಓಡ್ತಿದ್ರೆ? ನೀನಂತ ಸುಂದರವಾದ ಹುಡುಗಿ ಅವ್ನ ಕಣ್ಮುಂದನೆ ಇದ್ದಾಗ ಅವ್ನ ಮನ್ಸು ಬೇರೆ ಕಡೆ ಹೋಗೋದಕ್ ಸಾಧ್ಯನೇ ಇಲ್ಲ, ಹೋಗೋದು ಇಲ್ಲ. ಮಾವ ಹೇಳ್ದಂಗೆ ನಿನ್ ಮಗನ್ನ ಮನೆಯಲ್ಲೇ ಇರಕ್ ಹೇಳೋ.
ಆಮೇಲೆ ನೋಡು ಅವ್ನ್ ನನ್ ಸುತ್ತಾನೆ ಸುತ್ತಿರ್ಬೇಕು ಹಾಗ್ ಮಾಡ್ಕೊಂಡ್ ಬಿಡ್ತೀನಿ. ಸಾಕ್ ಸುಮ್ನೆರೆ. ನಿನ್ ಮಾತನ್ನ ಯಾರಾದ್ರೂ ಕೇಳಿದ್ರೆ ನಗ್ತಾರೆ. ನನ್ ಕಷ್ಟ ನಂಗ್ ಮಾತ್ರ ಗೊತ್ತು. ಒಂದೊಂದ್ಸಲ ಅವನು ನೋಡ್ತಿದ್ರೆ ತಿಂದು ಬಿಡ್ಬೇಕನ್ಸುತ್ತೆ. ಇಷ್ಟು ಅನುಭವ ಇರೋಳ್ ನೀನು. ದಂಡ ಹಾಕ್ತೀನಿ ನೋಡು. ಬಂದ ನೋಡು ನಿನ್ ಮಗ. ಅವ್ನ್ ಮನೇಲೇ ಇರಕ್ ಹೇಳುವತ್ತೆ. ಲೋ ಮಗ್ನೆ, ನಿಮ್ಮಪ್ಪ ಹೇಳ್ದಂಗೆ ಮನೇಲೇ ಇರೋ. ಎಲ್ಲಿಗೋ ಹೋಗ್ತೀಯಾ? ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಬರ್ತೀನಿ. ಅಪ್ಪ ಬರೋದ್ರೊಳಗಾಗಿ ಬಂದ್ಬಿಡ್ತೀನಿ. ಅವ್ನ್ ಎಲ್ಗ್ ಹೋಗ್ತಿದಾನಂತ ನಂಗ್ ಗೊತ್ತು ಅತ್ತೆ. ಎಲ್ಲಿಗೆ? ಸುಮ್ಮನೆ ಇರ್ತೀಯ ಸ್ವಲ್ಪ ನೀನು? ಹೇಳ ಹೇಳ್ಬಿಡ್ಲ? ಬಾಯ್ ಮಾಡ್ತೀನಿ ನಿಂಗೆ. ಏಯ್ ನಿಶಾ, ಏ ರೇವಂತ್, ನಿನ್ ಕೈಗ್ ಸಿಗಲ್ಲ ನಾನು. ಏಯ್ ನಿಶಾ, ಏಯ್ ಬನ್ನಿ ಕೂತ್ಕೊಳ್ಳಿ, ನಿಮ್ಗೊಂದು ಸರ್ಪ್ರೈಸ್ ಕೊಡ್ತೀನಿ. ಸರ್ಪ್ರೈಸಾ? ಏನು ತರ್ಲೇ ಇಲ್ಲ ತಾನೇ? ರೀ, ಇಡೀ ಸಾಗರನೇ ಸೋಸಿದ್ರು ನನ್ನಂತ ಒಳ್ಳೆ ಹುಡುಗ ಸಿಗೋದಿಲ್ಲ. ಧೈರ್ಯವಾಗಿ ಬನ್ನಿ ಕೂತ್ಕೊಳ್ಳಿ. ಸೊ ಏನು ಆ ಸರ್ಪ್ರೈಸ್? ಸರ್ಪ್ರೈಸ್ ಅಂದ್ರೆ ಸರ್ಪ್ರೈಸ್. ಸರಿ ಆಯ್ತು. ನಿಶಾ ಹೆಂಗೆ ಅಂದ್ರೆ ಅಂದ್ರೆ ತುಂಬಾ ವರ್ಷಗಳಾದ್ಮೇಲೆ ನಾನ್ ನಿಮ್ಮನ್ನೆಲ್ಲ ಮೀಟ್ ಮಾಡ್ತಿದ್ದೀನಲ್ವಾ. ಮೊನ್ನೆ ಸಿಕ್ಕಾಗ ಅವಳು ಮನೇಲಿ ಮದ್ವೆ ಮಾಡಕ್ ನೋಡ್ತಾ ಇದ್ದಾರೆ ಅಂತಂದ್ಲು. ಅವಳು ನಿನಗ ಅತ್ತೆ ಮಗಳಲ್ವಾ, ಅದಕ್ಕೆ ಕೇಳ್ದೆ. ಅವಳು ಸಿಕ್ಕಾಪಟ್ಟೆ ದದ್ದಿರಿ, ನಿಮ್ಮಂಗೆ ಓದ್ ಹತ್ತಿಲ್ಲ ಅವಳಿಗೆ. ಮನೇಲಿ ಕೆಲಸ ಮಾಡಕ್ಕೆ ಲಾಯಕ್ಕು. ಅವಳಿಗೆ ಹುಡುಗನ್ ಹುಡುಕ್ತಿರೋದು ನಿಜ, ಮುಂದೆ ಗೊತ್ತಿಲ್ಲ. ನಿಮ್ ಬಗ್ಗೆ ಹೇಳಿ. ಸದ್ಯಕ್ಕೆ ಕೆಲಸದ ಹುಡುಕಾಟದಲ್ಲಿದ್ದೀನಿ. ಒಳ್ಳೆ ಕೆಲಸ, ನಿಮ್ಮಂತ ಒಳ್ಳೆ ಹುಡುಗಿ, ಒಂದು ಪುಟ್ಟ ಸಂಸಾರ ಸಾಕು ಈ ಜೀವನಕ್ಕೆ. ಏನು ಸಮಾಚಾರ? ತುಂಬಾ ಇನ್ ಡೀಟೇಲ್ ಆಗಿ ಇಂಟರ್ವ್ಯೂ ಮಾಡ್ತಿದ್ದೀರಾ? ಹುಡುಗನ್ ಬಗ್ಗೆ ಜಾಸ್ತಿ ಗೊತ್ತಿಲ್ದೇನೆ ಸುತ್ತಾಡ್ತಿದ್ದೀನಲ್ವಾ, ಇನ್ನೂ ಸ್ವಲ್ಪ ಗೊತ್ತಾದ್ರೆ ಒಳ್ಳೇದಲ್ವಾ ಅಂತ ಕೇಳ್ದೆ ಅಷ್ಟೇ. ಯಾಕೆ ಕಣ್ಮುಚ್ತಾ ಇದ್ದೀರಾ ರೇವಂತ್? ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ, ಅದ್ಭುತಗಳೆಲ್ಲ ಆಕಸ್ಮಿಕವಾಗಿ ಬಂದಾಗ ಅದ್ರಲ್ಲಿ ಸಿಗೋ ಆನಂದನೇ ಬೇರೆ ರೀ. ಓ ಹೌದಾ? ಹಾಗಾದ್ರೆ ಓಕೆ. ಪ್ರೀತಿ, ನೀನಿಷ್ಟು ಬೇಗ ನಂಗೆ ಹತ್ರ ಆಗ್ತೀಯಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. It's such a beautiful place, Revan. Amazing. ರೇವಂತ್, ತುಂಬಾ ಸುಂದರವಾಗಿದೆ ಈ ಜಾಗ. ಇಂಥ ಅದ್ಭುತವಾದ ಜಾಗನ ನಾನೊಬ್ಬಳಿಂದಾನೇ ನೋಡಕ್ ಆಗ್ತಾ ಇರ್ಲಿಲ್ಲ. ದಿಸ್ ಇಸ್ ದ ಮೋಸ್ಟ್ ಮೆಮೊರಬಲ್ ಡೇ ಆಫ್ ಮೈ ಲೈಫ್. ನನ್ನ ಪ್ರೀತಿನ ಒಪ್ಕೊಂಡ್ರೆ ಬರೀ ಈ ದಿನ ಅಲ್ಲ, ಇಡೀ ಜೀವನನ ಮೆಮೊರಬಲ್ ಆಗಿ ಮಾಡ್ತೀನಿ. ಏನು ಅಂದಂಗಾಯ್ತು? ಹೃದಯಗಳು ಒಂದಾದಾಗ ಮಾತ್ರ ಮನ್ಸಿನ ಮಾತು ಕೇಳಿಸುತ್ತೆ.
ಪ್ರೀತಿ ನನಗೆ ಯಾವಾಗ ಯಾಕೆ ಹೇಗೆ ಹುಟ್ಟೋ ನನಗೆ ಗೊತ್ತಿಲ್ಲ, ಬಟ್ ಐ ಆಮ್ ಸ್ಟಿಲ್ ಇನ್ ಲವ್. ನಿಂಗೆ ಗೊತ್ತಾ, ನಾನು ಇನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ. ನನ್ನ ಪ್ರೀತಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ನ ಕೊನೆ ಉಸಿರಿರೋವರೆಗೂ ನಿನ್ನ ಕಣ್ಣಿಂದ ಒಂದೇ ಒಂದು ಹನಿ ನೀರು ಕೆಳಗೆ ಬೀಳ್ದಂಗೆ ನೋಡ್ಕೋತೀನಿ. ಇಲ್ಲಿ ಸುರಿತಾ ಇರೋ ನೀರಿನಷ್ಟು ಪ್ರೀತಿ ಕೊಡ್ತೀನಿ. ಸ್ಟಾಪ್ ಇಟ್ ರೇವಂತ್. ಏನ್ ಹೇಳ್ತಾ ಇದ್ಯಾ ನೀನು? ನಮ್ಮಿಬ್ಬರ ನಡುವೆ ಪ್ರೀತಿನ? ನಿನ್ನನ್ನು ಯಾವತ್ತೂ ಆ ಭಾವನೆಯಿಂದ ನೋಡಿಲ್ಲ ನಾನು. ಪ್ಲೀಸ್ ನಿನ್ ಪ್ರೀತಿ ಮರ್ತ್ಬಿಡು. ಯಾಕೋ? ನೋಡೋಣ, ಅಲ್ಲಿ 6 ಅಡಿ ಕಟೌಟು ಕುಂಟ್ಕಲ್ ಥರ ಇಲ್ಲೇ ಕೂತ್ಕೊಂಡಿದ್ಯಾ. ನೋಡಿದ್ರು ನೋಡ್ದಂಗೆ ಹಂಗೆ ಹೊಂಟೋದ್ಲು. ನೀನೇನೇ ಹೇಳು, ಪಟ್ನದವ್ರಿಗೆ ರೀತಿ ನೀತಿ ರಿವಾಜು ಎಲ್ಲ ಕಡಿಮೆನೆ. ವಯಸ್ಸು ಕಣ್ಲಾ, ವಯಸ್ಸಲ್ಲಿ ನೆಲ ಕಾಣಲ್ಲ ಅಂತಾರಲ್ಲ, ಇದೆ. ನಡೆಯೋರ್ನ ಬೀಳ್ದಂಗೆ ತಡೆಯೋದು ನಮ್ಮ ಕರ್ತವ್ಯ ಅಲ್ವಾ? ಹಲೋ ಬಾವಾ, ಏನೋ ನಿನ್ನ ತಂಗಿಗೆ ಫೋನ್ ಮಾಡೋದು ಬಿಟ್ಟು ನನಗೆ ಫೋನ್ ಮಾಡಿದ್ಯಾ? ಏನೂ ಇಲ್ಲ, ನಿನ್ನ ಮಗಳನ್ನ ನನ್ನ ಮನೆ ಸೊಸೆ ಮಾಡ್ಕೊಬೇಕಂತ ಇದ್ದೀನಿ. ನೀನೇನು ಹೇಳ್ತೀಯ? ನಾವು ಮೊದಲೇ ಅನ್ಕೊಂಡು ಮಾತಲ್ವಾ ಇದು? ಅವಳು ನಿಮ್ಮಲ್ಲೇ ಇದ್ದಾಳಲ್ಲ, ನೇರವಾಗಿ ನೀವೇ ಕೇಳಿ. ಅವಳಿಗೆ ಇಷ್ಟ ಆದ್ರೆ ಸಾಕು, ನಮ್ದೇನಿಲ್ಲ. ಸರಿ ಬಾವಾ, ಇಡ್ತೀನಿ. ಏನಂತೆ? ನಿಮ್ಮಣ್ಣನ ಫೋನು ಪ್ರೀತಿನ ಸೊಸೆ ಮಾಡ್ಕೋತಾನಂತೆ. ಅದಕ್ಕೆ ನೀವೇನಂತ ಹೇಳಿದ್ರಿ? ಅವಳು ಅಲ್ಲೇ ಇದ್ದಾಳಲ್ಲ, ಡೈರೆಕ್ಟಾಗಿ ನೀನೇ ಕೇಳು ಒಂದೇ, ಸರಿ ಅಲ್ವಾ? ಅವಳು ನೇನ್ರಿ ಕೇಳೋದು? ನಮ್ಮಣ್ಣ ಅವಳ ಮನೆ ಸೊಸೆ ಮಾಡ್ಕೊಂತೀನಿ ಅಂದ್ಮೇಲೆ ಅಷ್ಟೇ. ಅವಳ ಮದ್ವೆ ಬೇಡ ಅಂದ್ರೂ ಕೈ ಕಾಲ್ ಕಟ್ಟಿ ಮದ್ವೆ ಮಾಡಿಸ್ತೀನಿ, ಗೊತ್ತಾಯ್ತಾ? ಹಲೋ. ಹಾ ಕಂದ, ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಪ್ಪ, ನೀವು? ಲೇ, ನಿನಗೆ ಪ್ರೀತಿ ಅಂದ್ರೆ ಇಷ್ಟ ತಾನೆ? ಅಪ್ಪ, ಪ್ರೀತಿನೇ ನನ್ನ ಹೆಂಡತಿ ಅಂತ ಮನಸ್ಸನ್ನ ಇಟ್ಕೊಂಡು ಬದುಕ್ತಾ ಇದ್ದೀನಪ್ಪ. ನಿಮ್ಮ ಹತ್ರ ಹೇಗೆ ಹೇಳ್ಬೇಕಂತ ಗೊತ್ತಾಗದೆ, ಅವಳ ಹತ್ರ ಹೇಗೆ ಮಾತಾಡ್ಬೇಕಂತ ಅರ್ಥ ಆಗದೆ ಅರ್ಧ ಹುಚ್ಚಾಗಿದೆಪ್ಪ. ಸರಿ, ಊರಿಗೆ ಯಾವಾಗ ಬರ್ತೀಯಾ? ಮುಂದಿನ ವಾರ ಬರ್ತೀನಪ್ಪ. ಪ್ರೀತಿ ಹತ್ರ ಮಾತಾಡಿದ್ರಾ? ಅದೆಲ್ಲ ನನಗೆ ಬಿಡು, ನಾನಿದ್ದೀನಲ್ಲ. ಓಕೆಪ್ಪ, ಬಾಯ್. ಹಲೋ ಅಪ್ಪ, 5,000 ರೂಪಾಯಿ ಕೊಡು. ಯಾಕೋ ಅಷ್ಟೊಂದು ದುಡ್ಡು? ಪ್ರತಿಯೊಂದು ನಿನ್ಗೆ ಖರ್ಚು ಮಾಡೋಕ್ಕಾಗಲ್ಲ. ಇವಾಗ ಸುಮ್ಮನೆ ಕೊಡ್ತೀಯೋ ಇಲ್ವೋ? ಬರೀ ಖರ್ಚು ಮಾಡ್ದಾಯ್ತಲ್ಲೋ, ದುಡಿಯೋದು ಯಾವಾಗ? ನೀನು ದುಡಿತಿದ್ಯಾ ತಾನೇ, ಅದಕ್ಕೆ ನಾನು ಖರ್ಚು ಮಾಡ್ತಿರೋದು. ನೀನು ದುಡಿಯೋದು ನಿಲ್ಸು, ನಾನು ಖರ್ಚು ಮಾಡೋದು ನಿಲ್ಲಿಸ್ತೀನಿ. ನೀನ್ ಹಿಂಗ್ ತಯಾರಾಗಿದ್ಕೆ ಅವಳನ್ನ ಅವನು ಕೊಟ್ಟು ಮದುವೆ ಮಾಡ್ತಿರೋದು. ನೀನ್ ನೆಟ್ಗಿದ್ದಿದ್ರೆ ನಿನಗೆ ಕೇಳ್ಬೋದಾಗಿತ್ತು. ಯಾವಾಗ ಉದ್ಧಾರ ಆಯ್ತೋ ಏನೋ. ಇವಾಗ ಏನು ಕೊಡ್ತೀಯೋ ಕೊಡಲ್ವೋ? ತಗೊಂಡ್ ಸಾಯಿ.
ಮಗ ಜಾಸ್ತಿ ಕುಡಿಬೇಡ ಕಣೋ, ಆರೋಗ್ಯ ಹಾಳಾಗುತ್ತೆ ಕಣೋ. ನಂಗೆ ಗೊತ್ತು. ಫಸ್ಟು ನೀನ್ ಮನೆಗೆ ನೆಟ್ಟಗೆ ಹೋಗು. ನಿನಗ್ ಬುದ್ಧಿ ಹೇಳಕ್ ಬಂದಲ್ಲ, ನನಗೆ ಹೊಡ್ಕೋಬೇಕು. ಲಾ 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 ಲಾ. ಧೋಕಾ, ಪ್ರೀತಿ ಧೋಕಾನೋ ಪ್ರೀತಿಸೋ ಹುಡುಗಿ ಧೋಕಾನೋ ಅಂತ ಯಾವ ಲೋಫರ್ ನನ್ನ ಮಗಂಗೆ ಅರ್ಥ ಆಗುತ್ತೆ. ಹಂಗೆ ಗೊತ್ತಾಗಿದ್ರೆ ದೇವದಾಸ್ ಯಾಕೆ ಹುಡುಕ ಆಗ್ತಿದ್ದ, ಸಲೀಂ ಯಾಕೆ ಸಾಯ್ತಿದ್ದ? ಈ ಪ್ರಪಂಚದಲ್ಲಿ ಅರ್ಥ ಆಗದೆ ಇರೋದಂತೇನೋ ಇದ್ರೆ ಅದು ಹುಡುಗಿರು ಮಾತ್ರ, ಹುಡುಗಿರ ಮನ್ಸು ಮಾತ್ರ. ಬಾ ಬಾ ಅಂತ ಪ್ರೀತಿಯಿಂದ ಕರೀತಾರೆ, ಹುಡುಗರ ಹತ್ರಕ್ಕೆ ಹೋದ್ರೆ ಬಾಯ್ ಬಾಯ್ ಅಂತ ಟಾಟಾ ಮಾಡ್ತಾರೆ. ಹುಡುಗರ ಮನ್ಸಲ್ಲಿ ಪ್ರೀತಿ ಹುಟ್ಟಕ್ಕೆ ಯಾವುದೇ ಕಾರಣ ಇರಲ್ಲ. ಹಾಗೆ ಹುಡುಗಿರ್ ಪ್ರೀತಿ ರಿಜೆಕ್ಟ್ ಮಾಡೋಕ್ಕೂ ಯಾವ ಕಾರಣ ಬೇಕಾಗಿಲ್ಲ. ರೇವಂತ್ ಲೈ ಪಾಗಲ್ ದಿಲ್ ಕಣೋ ಇದು. ಏನೇನೋ ಕನ್ಸು ಕಟ್ಟುತ್ತೆ, ಏನೇನೋ ಆಸೆ ಇಟ್ಕೊಳ್ಳುತ್ತೆ. ಅದು ಈಡೇರಲ್ಲ ಅಂತ ಗೊತ್ತಾದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಅದಕ್ಕಿರಲ್ಲ ಕಣೋ. ಇದು ಯಾಕೆ ಈ ಹುಡುಗಿರಿಗೆ ಅರ್ಥ ಆಗಲ್ಲ? ರೇವಂತ ಅವಳು ಹೂ ಅಂದ್ರು, ಹೂ ಅಂದ್ರು, ಬೇಕು ಅಂದ್ರು, ಬೇಡ ಅಂದ್ರು. ಅವಳು ಈ ಜನ್ಮಕ್ಕಲ್ಲ, 7 ಜನ್ಮಕ್ಕೂ ಅವಳೇ ನನ್ನ ಹುಡುಗಿ. ಪ್ರೀತಿ ಐ ಲವ್ ಯು, ಪ್ರೀತಿ ಐ ಲವ್ ಯು, ಪ್ರೀತಿ ನಂಗೆ ಬೇಕು. ಆಯ್ತು ಬಿಡಲೇ ಕಣ. ಏನೋ ಏನೋ ಅದು ನಿಂದು? ಹಾ, ತಿಂಡಿ ತಿಂದಿಲ್ವಂತೆ ಇನ್ನ? ಅಮ್ಮ ನಿನ್ಗೋಸ್ಕರ ಕಾಯ್ತಾ ಇದ್ದಾಳೆ. ಹೋಗಿ ತಿಂಡಿ ಮುಗಿಸು ಮೊದಲು. ಇವತ್ತು ಮಂಗಳೂರಿಗೆ ಹೋಗ್ಬೇಕು, ನೆನ್ಪಿದ್ಯಾ? ನೀನು ಇಷ್ಟು ಡಲ್ ಆಗಿದ್ರೆ ಇಂಟರ್ವ್ಯೂ ಹೇಗೋ ಫೇಸ್ ಮಾಡ್ತೀಯಾ? ಈ ವಯಸ್ಸಲ್ಲಿ ಹುಡುಗರು ಹೇಗಿರ್ತಾರೆ? ಪಟ್ಪಟ ಅಂತ ಓಡಾಡ್ಕೊಂಡು ಲವಲವಿಕೆಯಿಂದ ಇರ್ತಾರೆ. ನಿನ್ನನ್ನು ನೋಡಿದ್ರೆ ಏನೋ ಆಗಬಾರ್ದು ಆಗೋಗಿರೋ ಥರ ಮಂಕ ಕೂತಿದ್ಯಲ್ಲೋ. ಈ ಕಾಲದಲ್ಲಿ ಹೆಣ್ಮಕ್ಳು ಗಂಡ ಸತ್ರು ಧೈರ್ಯವಾಗಿರ್ತಾರೆ. ಒಂದ್ ಹೇಳ್ತೀನಿ ಕೇಳು, ಜೀವನದಲ್ಲಿ ಗುರು ಇಲ್ದೇ ಇದ್ರೂ ಪರವಾಗಿಲ್ಲ, ಗುರಿ ಇರಬೇಕು. ನೀ ತಿಂಡಿ ತಿಂದು ರೆಡಿ ಆಗೋ, ನಾ ಬಂದ್ಬಿಡ್ತೀನಿ ಈಗಲೇ. ಈ ಹುಡುಗಿರ್ಗೆ ನಾವೇ ಸುಂದರಿ ಇರುವಂತ ಕೊಬ್ಬು ಜಾಸ್ತಿ. ಯಾಕೆಂದ್ರೆ ನಾವು ನಾಯಿ ತರ ಅವ್ರ ಹಿಂದೆ ಅಲಿತೀವಲ್ಲ, ಅದಕ್ಕೆ. ನೋಡೋ, ನೀನು ಮಾತ್ರ ಅವಳಿಗೆ ಯಾವುದೇ ಕಾರಣಕ್ಕೂ ಫೋನ್ ಮಾಡಬೇಡ. ಅವಳೇ ದಾರಿಗೆ ಬರ್ತಾಳೆ. ದುರಹಂಕಾರಕ್ಕೆ ಉದಾಸೀನವೇ ಮದ್ದು. ನಿಜವಾಗ್ಲೂ ಅವಳೇ ಕಾಲ್ ಮಾಡ್ತಾಳೆ ಅಂತೀಯ? ಖಂಡಿತ ಫೋನ್ ಮಾಡ್ತಾಳೆ ಕಣ. ನೋಡೋ, ನಿಮ್ಮ ತಂದೆ ಏನು ಹೇಳಿದಾರೋ ಅದನ್ನು ಮುಗಿಸ್ಕೊಂಡು ಬಾ, ಆಮೇಲೆ ನೋಡೋಣ. ಲವ್, ಬಸ್ ಬಂತು, ನೀನು ಹೊರಡು. ಸರ್, ನಾ ಬರಲ್ಲ ಹಾಗಾರೆ. ಬಾಯ್ ಬಾಯ್.
ಈ ವಿಷಯನ ಅಪ್ಪಂಗೆ ಹೇಳಿದ್ರೆ ಪ್ರೀತಿ ಏನು ಹೇಳ್ತಾ ಇದ್ದೀನಿ ನೀನು? 4 ಜನರ ಮುಂದೆ ನಾನು ತಲೆ ಎತ್ಕೊಂಡು ತಿರ್ಗಾಡೋದು ಹೇಗೆ? ನಿನ್ ಜೀವನದಲ್ಲಿ ಹೀಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಮ್ಮಂಗೆ ಹೇಳಿದ್ರೆ ಅಯ್ಯೋ ಮನೆ ಹಾಳಿ, ನಮ್ಮ ವಂಶದ ಮರ್ಯಾದೆನೆ ಹಾಳು ಮಾಡ್ಬಿಟ್ಟಲ್ಲೇ. ಕೆಟ್ಟ ಕೂತಿರೋ ನಿನ್ನ ನಾನು ತವ್ರಿಗೆ ತನ್ಕೊಂಡೆ ಯಾವ ರೀತಿ ಹೋಗಿ ಕೇಳಲೆ? ನನಗೆ ಮುಖ ತೋರಿಸ್ಬೇಡ ಕಡೆ, ಎಲ್ಲಾರು ಹೋಗಿ ಸಾಯಿ ಸಾಯೇ. ಈ ವಿಷಯನ ಮಾವಂದ್ರಿಗೆ ಹೇಳಿದ್ರೆ ನೋಡ್ದ ತಮ್ಮಯ್ಯ, ನೋಡ್ದ ಎಂತ ಕೆಲಸ ಮಾಡ್ಕೊಂಡ್ ಬಂದ ನೋಡು. ಯಾವುದೋ ಪರದೇಶಿ ನಾಯಿ ಮುಟ್ಟಿರೋ ನೀನು ನನ್ನ ಮನೆ ಸೊಸೆ ಆಗಕ್ಕಾಗಲ್ಲ. ನಿನ್ನಿಂದ ನನ್ನ ಮಾನ ಮರ್ಯಾದೆ ಹೋಗೋ ಮುಂಚೆ ಯಾವನ ತಲೆ ಮಾಸ್ತವನ್ನ ಕರ್ಕೊಂಬಂದು ನಿನಗೆ ಮದುವೆ ಮಾಡಿಸ್ತೀನಿ. ಅವನು ಒಪ್ಲಿಲ್ಲ ಅಂದ್ರೆ ನಾನೇ ನನ್ನ ಕೈಯಾರೆ ನೀನ್ ಕತ್ತಿಸಿ ಸಾಯಿಸ್ಬಿಡ್ತೀನಿ. ಈ ವಿಷಯ ರೇವಂತ್ ಹೇಳಿದ್ರೆ, ಆದ್ರೆ ಯಾವ ಮುಖ ಹೊತ್ಕೊಂಡು ಮುಂದೆ ನಿಂತು ಹೀಗೆ ಆಯ್ತು ಅಂತ ಹೇಳಿ? ಇದ್ರಲ್ಲಿ ನಂದೇನು ತಪ್ಪಿಲ್ವಲ್ಲ. ಅಕಸ್ಮಾತ್ ಹೇಳಿದ್ರೆ ಅವನು ಒಪ್ಕೋತಾನ? ಒಪ್ಕೋತಾನೆ. ಅವನ ಮೇಲೆ ನನಗ್ ನಂಬಿಕೆ ಇದೆ. ನಡೆದಿದ್ದೆಲ್ಲ ಅವನಿಗೆ ಹೇಳಲೇಬೇಕು. ಹೇಳ್ತೀನಿ. ಲೋ ರೇವಂತ್, ಮಂಗಳೂರಿಗೆ ಹೋಗಿದ್ಯಲ್ಲ, ಏನಾಯ್ತು? ಅದೇನು ದರಿದ್ರ ನಸೀಬು ನಂದು. ಮಂಗಳೂರು ಜಾಬ್ ಇನ್ನೂ ಕನ್ಫರ್ಮ್ ಆಗಲಿಲ್ಲ, ಪ್ರೀತಿನೂ ಕಳ್ಕೊಂಡೆ. ನನ್ನ ಜೀವನದಲ್ಲಿ ಎಲ್ಲರನ್ನೂ ಕಳ್ಕೊತೀನಿ ಅನ್ನೋ ಭಯ ಶುರುವಾಗಿದೆ ಕಣು. ಲೇ ರೇವಂತ್, ಯಾಕೋ ಇಷ್ಟು ಡಿಪ್ರೆಸ್ ಆಗಿ ಮಾತಾಡ್ತಿದ್ಯಾ? ನೋಡು ಮಗ, ಒಂದು ಹೇಳ್ತೀನಿ, ಲೈಫಲ್ಲಿ ಯಾವತ್ತೂ ಆಶಾವಾದಿಯಾಗಿರ್ಬೇಕೆ ಹೊರತು ನಿರಾಶಾವಾದಿಯಾಗಿರಬಾರ್ದು. ಕಳೆದೋಗಿರೋದ್ರ ಬಗ್ಗೆ ಕೊರಗ್ತಾ ಕೂರೋದಕ್ಕಿಂತ ಮುಂದೆ ಬರೋ ಸಂತೋಷಕ್ಕೋಸ್ಕರ ಸಂಭ್ರಮದಿಂದ ಕಾಯ್ತಾ ಇರಬೇಕು ಕಣೋ. ಹೇಳೋದು ಸುಲಭ ಕಣೋ, ಆದರೆ ಅನುಭವಿಸೋದು ತುಂಬ ಕಷ್ಟ ಕಣೋ. ಗೊತ್ತು ಕಣೋ, ಲೈಫಲ್ಲಿ ಏನೇ ಬಂದರೂ ನಾವೇ ಫೇಸ್ ಮಾಡ್ಬೇಕಲ್ವಾ? ಎಲ್ಲದಕ್ಕಿಂತ ಜೀವನ ಮುಖ್ಯ, ತಿಳ್ಕೊ. ಪ್ರೀತಿ ಫೋನ್ ಮಾಡಿದ್ರೆ ಕಣೋ. ಹಾಂ, ನಾನು ಹೇಳಿಲ್ವ ನಮ್ಮ ಮಗ, ಲೈಫಲ್ಲಿ ಯಾವತ್ತು ಪಾಸಿಟಿವ್ ಆಗಿರ್ಬೇಕು. ರಿಸೀವ್ ಮಾಡ, ಮಾತಾಡೋ ಮಗ, ಅವಳು ಏನು ಹೇಳ್ತಾಳೆ ಕೇಳೋ. ಹಲೋ ರೇವಂತ್, ನಿನ್ನ ಅರ್ಜೆಂಟಾಗಿ ಮೀಟ್ ಮಾಡಬೇಕು. ಅರ್ಜೆಂಟಾಗ? ಸಾರಿ ಪ್ರೀತಿ. ಯಾಕೆ? ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ದೆ ಹುಚ್ಚುಚ್ಚಂಗೆ ಬಿಹೇವ್ ಮಾಡಿಬಿಟ್ಟೆ. ನಾನೇ ನಿಮ್ಮನ್ನು ಸಾರಿ ಕೇಳಬೇಕು. ಅವತ್ತು ನಿಮ್ಮನ್ನ ಹರ್ಟ್ ಮಾಡಬಾರ್ದಾಗಿತ್ತು. ರೀ ಪ್ರೀತಿ, ನಿಮ್ಮ ಹೆಸರಲ್ಲೇ ಪ್ರೀತಿ ಇಟ್ಕೊಂಡು ಯಾಕ್ರಿ ಪ್ರೀತಿ ಮಾಡಲ್ಲ ಅಂತೀರಾ? ನಿಜವಾಗ್ಲೂ ನನ್ನನ್ನು ಪ್ರೀತಿ ಮಾಡ್ತಿದ್ದೀರಾ? ನಾನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ ಗೊತ್ತಿದ್ರು ಯಾಕ್ರಿ ಇಷ್ಟು ಇನ್ನೋಸೆಂಟಾಗಿ ಕೇಳ್ತಿದ್ದೀರಾ? ನನಗೆ ಮೋಸ ಮಾಡಲ್ಲ ತಾನೇ? ಪ್ರೀತಿ ಅನ್ನೋ ವಿಷಯ ಬಂದ್ರೆ ನಾನಲ್ಲ, ಇಡೀ ಜಗತ್ತಲ್ಲಿರೋ ಯಾವ ಹುಡುಗನ್ ಬೇಕಾರೋ ಕೇಳಿ, ಮೋಸ ಹೋಗಿರೋದುಂಟು. ಬಿಟ್ರೆ ಮೋಸ ಮಾಡಿರೋದು ಇಡೀ ಚರಿತ್ರೆಯಲ್ಲೇ ಇಲ್ಲ. ರೇವಂತ್, ನನ್ನ ಜೀವನದಲ್ಲಿ ಒಂದು ಘಟನೆ ನಡೆದೋಗಿದೆ, ಅದನ್ನ ನಿಮಗೆ ಹೇಳಲೇಬೇಕು. ನನಗೆ ನಿಮ್ ಯಾವ ಫ್ಲಾಶ್ ಬ್ಯಾಕು ಬೇಕಾಗಿಲ್ಲ. ನನ್ನ ಮೇಲೆ ನಿಮ್ಗೆ, ನಿಮ್ಮ ಮೇಲೆ ನನಗೆ ನಂಬಿಕೆ ಇದ್ರೆ ಸಾಕು. ಈ ಪ್ರೀತಿ ಮೇಲೆ ತುಂಬಾ ನಂಬಿಕೆ ಇದೆ, ನಿಮಗಿದ್ಯಾ? ಸಾಕು. ರೇವಂತ್, ನಾನು ಹೇಳೋದನ್ನ ಕೇಳಿ. ಪ್ರೀತಿ,
ಇನ್ನೇನು ಮಾತಾಡಬೇಡ. ಸಾರಿ ಪ್ರೀತಿ. ಯಾಕೆ? ನಿಮ್ಮ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ದೆ ಹುಚ್ಚುಚ್ಚಂಗೆ ಬಿಹೇವ್ ಮಾಡಿಬಿಟ್ಟೆ. ನಾನೇ ನಿಮ್ಮನ್ನ ಸಾರಿ ಕೇಳಬೇಕು. ಅವತ್ತು ನಿಮ್ಮನ್ನ ಹರ್ಟ್ ಮಾಡಬಾರ್ದಾಗಿತ್ತು. ರೀ ಪ್ರೀತಿ, ನಿಮ್ಮ ಹೆಸರಲ್ಲೇ ಪ್ರೀತಿ ಇಟ್ಕೊಂಡು ಯಾಕ್ರಿ ಪ್ರೀತಿ ಮಾಡಲ್ಲ ಅಂತೀರಾ? ನಿಜವಾಗ್ಲೂ ನನ್ನನ್ನು ಪ್ರೀತಿ ಮಾಡ್ತಿದ್ದೀರಾ? ನಾನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ ಗೊತ್ತಿದ್ರು ಯಾಕ್ರಿ ಇಷ್ಟು ಇನ್ನೋಸೆಂಟಾಗಿ ಕೇಳ್ತಿದ್ದೀರಾ? ನನಗೆ ಮೋಸ ಮಾಡಲ್ಲ ತಾನೇ? ಪ್ರೀತಿ ಅನ್ನೋ ವಿಷಯ ಬಂದ್ರೆ ನಾನಲ್ಲ, ಇಡೀ ಜಗತ್ತಲ್ಲಿರೋ ಯಾವ ಹುಡುಗನ್ ಬೇಕಾರೋ ಕೇಳಿ ಮೋಸ ಹೋಗಿರೋದುಂಟು. ಬಿಟ್ರೆ ಮೋಸ ಮಾಡಿರೋ ಇಡೀ ಚರಿತ್ರೆಲೇ ಇಲ್ಲ. ರೇವಂತ್, ನನ್ನ ಜೀವನದಲ್ಲಿ ಒಂದು ಘಟನೆ ನಡೆದೋಗಿದೆ, ಅದನ್ನ ನಿಮಗೆ ಹೇಳಲೇಬೇಕು. ನನಗೆ ನಿಮ್ ಯಾವ ಫ್ಲಾಶ್ ಬ್ಯಾಕು ಬೇಕಾಗಿಲ್ಲ. ನನ್ ಮೇಲೆ ನಿಮ್ಗೆ, ನಿಮ್ ಮೇಲೆ ನನಗೆ ನಂಬಿಕೆ ಇದ್ರೆ ಸಾಕು. ಈ ಪ್ರೀತಿ ಮೇಲೆ ತುಂಬಾ ನಂಬಿಕೆ ಇದೆ. ನಿಮಗಿದ್ಯಾ? ಸಾಕು. ರೇವಂತ್, ನಾನು ಹೇಳೋದನ್ನ ಕೇಳಿ. ಪ್ರೀತಿ, ಇನ್ನೇನು ಮಾತಾಡಬೇಡ. ಪ್ರೀತಿ ಹತ್ರ ಫೋನ್ ಮಾಡಿ ಮಾತಾಡಬೇಕು ಅನ್ನಿಸ್ತಾ ಇದೆಯಲ್ಲ. ಫೋನ್ ಮಾಡೋಣ. ನೀವು ಕರೆ ಮಾಡಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ. ಸ್ವಿಚ್ ಆಫ್? ಏನಿದು ಸ್ವಿಚ್ ಆಫ್ ಬರ್ತಾ ಇದೆ? ಸ್ವಿಚ್ ಆಫ್ ಯಾಕೆ ಮಾಡ್ಕೊಂಡಿದ್ದಾಳೆ? ಲೇಯ್, ಆಗ ಪ್ರೀತಿ ಮಾಡ್ತಿಲ್ಲ ಅಂತ ಗೋಳಾಡ್ತಿದ್ದೆ. ಈಗ ಪ್ರೀತಿ ಸಿಕ್ಕಳಲ್ಲೋ, ಹಿಂಗ್ಯಾಕೆ ಕೂತಿದ್ಯಾ? ಓಹೋ ಹೋ 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 ಹೋ, ನಿಮ್ಮ ಅಪ್ಪ ತಾತನ ಮ್ಯಾಟ್ರ. ಆ ಪ್ರಾಬ್ಲಮ್ಗೆ ನಾನು ಎಳಿಬೇಡ. ಯಾಕೆಂದರೆ ನಿಮ್ಮ ಮನೇಲಿ ಎಲ್ಲರೂ ಒಂದೊಂದು ಥರ ವಿಚಿತ್ರ. ಯಾರೂ ನಾರ್ಮಲಾಗೇ ಇಲ್ಲ, ಎಲ್ಲರೂ ಒಬ್ನಾರ್ಮಲ್ಲೇ. ನಾನು ಆ ರೋಡ್ ದಾಟ್ ಹೋದ್ರೆ ಸಾಕು, ನಿಮ್ಮ ತಾತ ನಿಮ್ಮ ಮನೇಲಾಗಿದ್ದು ಕೆಟ್ಟದ್ದನ್ನೆಲ್ಲ ನನ್ನ ತಲೆ ಕೆಡ್ತಾನೆ. ಅದಕ್ಕೆ ನಿನ್ನ ಮನೆ ನಿನ್ನಿಷ್ಟ, ನಾನು ಎಳಿಬೇಡ. ಲೋ, ಅದಲ್ಲ ಕಣ, ನೆನ್ನೆಯಿಂದ ಪ್ರೀತಿ ಫೋನ್ ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ಆಫಾ? ಅಷ್ಟಕ್ಕೆ ಇಷ್ಟು ಟೆನ್ಷನ್ನ? ಹುಡುಗಿರು ಹುಡುಗರನ್ನ ಆಟ ಆಡಿಸಿ ಆಡಿಸಿ ಮಜಾ ತಗೋತಾರೆ. ಇವಳು ಹಾಗೆ ಇರ್ಬೋದು. ಪ್ರೀತಿಲಿ ಕಾಯೋದು ಕಾಯಿಸೋದು ಕಾಮನ್ ಕಣೋ. ನಾನು ಪ್ರೀತಿ ಮಾಡ್ತಿದ್ದೆ, ಆಮೇಲೆ ನಿನ್ನ ಪ್ರೀತಿ ವಿಷಯ ನನ್ನ ಪ್ರೀತಿ ಜೊತೆ ಸೇರಿಸ್ಬೇಡ. ಮೊದಲೇ ಟೆನ್ಷನ್ ಆಗಿದೆ ನನಗೆ. ಆಯ್ತು ಬಿಡಪ್ಪ, ಪ್ರೀತಿ ಮಾಡಕ್ಕೆ ಪೇಷನ್ಸ್ ಇರ್ಬೇಕು ಕಣ. ಪೇಷನ್ಸ್ ಪಾಠ ನಿನ್ನಿಂದಾನೆ ಕಲಿತೀನಿ. ಮೊದಲು ಪ್ರೀತಿ ಬೇಕು, ಅದಕ್ಕೇನ್ ಮಾಡ್ಬೇಕು ಹೇಳು? ಇನ್ನೇನೋ ಡೈರೆಕ್ಟ್ ಮನೆಗೆ ಅಟ್ಯಾಕ್. ಬಾ. ಲೋ ಶಿಷ್ಯ, ಅಣ್ಣ, ಆ ಜಯಲಕ್ಷ್ಮಿ ಒಬ್ಳೆ ಕಣೋ ಕರೆಕ್ಟಾಗಿ ಬಡ್ಡಿ ಕೊಡೋದು. ಏನೋ ಪ್ರೀತಿ ನಿಮ್ಮ ಮೇಲೆ ಅಣ್ಣ. ಅಂದಾನೆ ನಿಂದು ಅಷ್ಟೇ. 65 ಆಗಿದೆ, 95 ಬ್ಯಾಲೆನ್ಸ್ ಇದೆ.
ಅಣ್ಣ ಅಣ್ಣ ಬರ್ತಿದ್ದಾರೆ ನೋಡಿ, ಇದು ನಿಮ್ಮ ಮನೆ ಮರ್ಯಾದೆ ಪ್ರಶ್ನೆ. ದುಡುಕ್ಬೇಡಿ, ನೀಟಾಗಿ ಬೆಣ್ಣೆಯಲ್ಲಿ ಕೂದಲು ತೆಗ್ದಂಗೆ ಸಾಗಾಕ್ಬಿಡಿ. ಮುಂದಿದ್ದು ನೋಡ್ಕೊಳ್ಳೋಣ. ಹಲೋ. ಏನು ಏನಾಗಬೇಕಾಗಿತ್ತು? ಸರ್ ಪ್ರೀತಿ ಇದ್ದಾಳ ಸರ್? ಪ್ರೀತಿನ? ಅವಳಿಗೂ ನಿನ್ಗೆ ಏನು ಸಂಬಂಧ? ಸರ್ ನಾನು ಪ್ರೀತಿ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸು ಸರ್. ಊರಿಗೆ ಬಂದಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗಿ ಬಂದ್ವಿ ಸರ್. ಓಹ್, ಫ್ರೆಂಡ್ಸು. ಸರಿ, ಪ್ರೀತಿ ಇಲ್ಲ, ಊರಿಗೋಗಿದ್ದಾಳೆ. ಅವಳದು PhD ವರ್ಕ್ ಮುಗೀತಂತೆ, ನಿನ್ನೆ ರಾತ್ರಿನೇ ಊರಿಗೋದ್ಲು. ನೀವಿನ್ನು ಹೊರಡಿ ಸರ್. ಅವಳ ಅಡ್ರೆಸ್ ಫೋನ್ ನಂಬರ್ ಏನಾದರೂ ಸಿಗುತ್ತಾ ಸರ್? ಪಕ್ಕದ ಮೇಲೆ ಹಾಕ್ಬಿಡ್ತೀನಿ. ಇದೇನು ಎನ್ಕ್ವೈರಿ ಆಫೀಸಾ? ನೀವು ಕೇಳಿದ್ಕೆಲ್ಲ ಆನ್ಸರ್ ಕೊಡಕ್ಕೆ? ಇಲ್ಲ ಅಂತ ಹೇಳ್ದೆ ತಾನೆ, ಹೊರಡಿ. ಏನ್ ಸರ್ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ದಯವಿಟ್ಟು ಎಲ್ಲಿದ್ದಾಳೆ ಅಂತ ಹೇಳಿ ಸರ್. ಮಾತಾಡಬೇಕು ಸರ್, ಪ್ಲೀಸ್ ಎಲ್ಲಿದ್ದಾಳೆ ಅಂತ ಹೇಳಿ. ಏಯ್, ಇಷ್ಟೊತ್ತು ನೀನ್ ಕೇಳಿದ್ಕೆಲ್ಲ ಮರ್ಯಾದೆಯಿಂದ ಉತ್ತರ ಕೊಟ್ಟೆ ತಾನೆ? ಇನ್ನೊಂದ್ಸಲ ಅದು ಇದು ಅಂತ ಕೇಳಿದ್ರೆ ಕಾಲ್ ಯಾಕೆ ಕತ್ತರಿಸ್ಬಿಡ್ತೀನಿ. ಸರ್ ಯಾಕೆ ಸರ್ ಹಂಗ್ ಮಾತಾಡ್ತಾ ಇದ್ದೀರಾ? ಹೇಳಿ ಸರ್, ನಾವೇನ್ ತಪ್ಪು ಕೇಳಿದ್ವಾ? ಏಯ್, ನಿನ್ಗೆ ಹೇಳೋದು ಅರ್ಥ ಆಗಲ್ವೇನೋ? ಇನ್ನೊಂದ್ಸಲ ಪ್ರೀತಿ ವಿಷಯದಲ್ಲಿ ಮನೆ ಹತ್ರ ಬಂದ್ರೆ ಕತ್ತರಿಸ್ಬಿಡ್ತೀನಿ. ಅಣ್ಣ ನೀವು ಸೈಲೆಂಟ್ ಆಗಿರಿ. ಕಳ್ಸಾವ್ರನ್ನ ಕಳಿಸ್ತೀನಿ, ನೀವು ಸೈಲೆಂಟ್ ಆಗಿರಿ ಅಣ್ಣ. ನಡ್ರಪ್ಪ, ನಡ್ರಿ. ಪ್ರೀತಿನಿಲ್ಲ, ಯಾರು ಇಲ್ಲ, ನಡ್ರಿ. ಏನಪ್ಪ ಅದು ಗಲಾಟೆ? ಯೋ, ಬಡ್ಡಿ ವ್ಯವಹಾರ ಅಂದ್ರೆ ಹಿಂಗೆ. ಹೋಗ್ ಲೆಕ್ಕ ಬರೀ. ಯಾಕೆ ಕುಡ್ದು ಬೀಳ್ತೀಯೋ? ರೇವಂತ್, ಬೇಜಾರು ಮಾಡ್ಕೋಬೇಡಪ್ಪ. ಈ ಥರ ದುಃಖ ಪಡೋದ್ರಿಂದ, ಧೈರ್ಯ ಕಳ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನೋಡು, ಬದುಕಲ್ಲಿ ನಾವು ಬಯಸಿದ್ದೆಲ್ಲ ಸಿಕ್ಕೋದಿಲ್ಲಪ್ಪ. ಕೆಲವು ಸಿಕ್ಕುತ್ತವೆ, ಕೆಲವು ಸಿಕ್ಕೋದಿಲ್ಲ. ನಮಗೇನು ಸಿಕ್ಕುತ್ತೋ ಅದ್ರ ಜೊತೆಲೇ ಬದುಕಬೇಕು, ಅದರಲ್ಲೇ ಸಂತೋಷ ಕಾಣಬೇಕು. ಅದೇ ಅಪ್ಪ ಜೀವನ. ಈ ಥರ ಪೆಟ್ಟು ಬಿದ್ದಾಗಲೇ ಪ್ರಪಂಚ ಅಂದ್ರೇನು, ಬಂಧು ಬಳಗ ಅಂದ್ರೇನು, ಗೆಳೆಯರು ಅಂದ್ರೇನು ಅಂತ ಅರ್ಥ ಆಗೋದು. ನಿನಗೆ ಅರ್ಥ ಆಗೋ ವಯಸ್ಸಾಗಿದೆ. ಹಾಗಾಗಿ ನಾನು ಇನ್ನು ಮುಂದೆ ನಿನಗೇನು ಹೇಳೋದಿಲ್ಲಪ್ಪ. ನೋಡು, ಎಲ್ಲ ತಂದೆ ತಾಯಿಗಳು ಮಕ್ಕಳ ಭವಿಷ್ಯದ ಬಗ್ಗೆ ಕನಸು ಕಾಣ್ತಾರೆ. ಆ ಕನಸನ್ನ ನನಸು ಮಾಡೋದಕ್ಕೆ ಇಡೀ ಜೀವನ ಮುಡುಪಾಗಿಡ್ತಾರೆ. ಅನುಭವ ದೊಡ್ಡದಪ್ಪ. ಅದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ. ನನ್ನ ಮಾತಿಗೆ ಬೆಲೆ ಕೊಡು. ನನ್ನ ಸ್ನೇಹಿತ ಹೇಳಿದಾಗೆ ಮಂಗಳೂರಿಗೆ ಹೋಗಿ ಕೆಲ್ಸಕ್ಕೆ ಸೇರ್ಕೊ. ನಿಧಾನಕ್ಕೆಲ್ಲ ಸರಿ ಹೋಗುತ್ತೆ ಕಣೋ. ಮಂಜಾ, 16 ಹುಡುಗಿಯರನ್ನ ಬಲಾತ್ಕರಿಸಿದ ಈ ವ್ಯಕ್ತಿಯ ಹೆಸರು ಮೀನು ಮಂಜಾ. ಪೊಲೀಸರ ಕೈಗೆ ಸಿಕ್ಕಿ ಹಾಕಿಕೊಂಡಿದ್ದಾನೆ. ಪೂರ್ಣ ವಿಚಾರಣೆ ನಡೆದ ನಂತರ ಇವನನ್ನು ಕೋರ್ಟ್ಗೆ ಕರೆದೊಯ್ಯಲಾಗುವುದು ಎಂದು SI ಧನಂಜಯ ಅವರು ತಿಳಿಸಿದ್ದಾರೆ. ಇಂಥವ್ರನ್ನ ಡೈರೆಕ್ಟ್ ಆಗಿ ಗಲ್ಲಿಗೆ ಏರಿಸ್ಬೇಕು. ಇಂಥ ಶಿಕ್ಷೆ ಕೊಟ್ರೇನೆ ಅಂಥವ್ರಿಗೆ ಬುದ್ಧಿ ಬರೋದು. ಪ್ರೀತಿ ಅಡ್ರೆಸ್ ಹುಡ್ಕೋದು ಮರಿಬೇಡ ಕಣೋ. ನೀನೇನು ತಲೆ ಕೆಡಿಸ್ಕೊಬೇಡ, ಹೋಗೋ. ನಿಶಾ, ನಿನಗೆ ರೇವಂತ್ ಅಂದ್ರೆ ಇಷ್ಟನಾ? ಮಾತಾಡೆ,
ಮೊನ್ನೆ ನನ್ನ ಹತ್ರ ನಿಮ್ ಮಗನ್ ಕೊಟ್ಬಿಡಿ ಕೈಲಿ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತಿದ್ದೆ. ಇವತ್ತ್ಯಾಕೆ ಮಾತಾಡ್ದೆ, ಸುಮ್ಮನೆ ಇದ್ಯಾ? ಏ ಸ್ವಲ್ಪ ಸುಮ್ಮನಿರು, ಹೆದರ್ಸ್ಬೇಡ. ಹೆಣ್ಣು ಮಕ್ಕಳು ನಾಚ್ಕೊಂಡ್ರೇನೆ ಚೆನ್ನ. ಯೋಚನೆ ಮಾಡಿ ನಿಧಾನಕ್ಕೆ ಹೇಳು. ಕಮಲ್ನ ಹತ್ರ ನಾ ಮಾತಾಡ್ತೀನಿ. ಹೋಗ್ ಮಾವ. ಏ ಏ ಲೋ ಮಗ, ಒಂದು ಗುಡ್ ನ್ಯೂಸ್ ಕಣೋ. ಅದೇನ್ ಬೊಗಳ? ಪ್ರೀತಿ ಬೆಂಗಳೂರು ಅಡ್ರೆಸ್ ಸಿಕ್ತು. ಪ್ರೀತಿ ಅಡ್ರೆಸ್ ಸಿಕ್ತಾ? ಫೋನ್ ನಂಬರ್ ಯಾವುದು ಸಿಗ್ಲಿಲ್ಲ. ಪರವಾಗಿಲ್ಲ ಬಿಡು, ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಅಲ್ಲಿಗೆ ಹೋದ್ಮೇಲೆ ನೋಡ್ಕೋತೀನಿ. ಆಯ್ತು ಕಣೋ, ಸರಿ ಬಾಯ್. ಸರಿ ಆಯ್ತು ಗೋವಿಂದ, ಥ್ಯಾಂಕ್ ಯು ಕಣ. ಮಂಗಳೂರು ಜಾಬು ಬೆಂಗಳೂರಿಗಂತೂ ಕನ್ಫರ್ಮ್ ಆಗಿದೆ. ಇವತ್ತೇ ನಾನು ಬೆಂಗಳೂರಿಗೆ ಹೊರಟ್ರೆ ಹೆಂಗೆ? ಪ್ರೀತಿನ ಹುಡುಕ್ಬೋದಲ್ವಾ? ಎಸ್. ರೇವಂತ್, ಬಂದಿದ್ದೀಗ ಮತ್ತೆ ಎಲ್ಲಿಗೆ ಹೋಗ್ತಿದ್ಯೋ? ಮಂಗ್ಳೂರ್ಗೆ ಹೋಗಿದ್ ಕೆಲ್ಸ ಏನಾಯ್ತು? ಅರ್ಜೆಂಟಾಗಿ ಬೆಂಗಳೂರು ಹೋಗ್ಬೇಕು. ಬೆಂಗಳೂರಾ? ಬೆಂಗಳೂರಲ್ಲಿ ಏನ್ ಕೆಲ್ಸನೋ? ನಂಗೆ ಬೆಂಗಳೂರಲ್ಲಿ ಪೋಸ್ಟಿಂಗ್ ಆಗಿದೆ, ಈಗಲೇ ಹೋಗ್ಬೇಕು. ನಾಳೆನೇ ರಿಪೋರ್ಟಿಂಗ್ ಇದೆ. ಅಪ್ಪಂಗೆ ಹೇಳ್ಬಿಡು ನೀನು. ನಾಳೆ ತಾನೇ ರಿಪೋರ್ಟ್ ಮಾಡೋದು, ಲಾಸ್ಟ್ ಬಸ್ಸಲ್ಲಿ ಹೋಗು. ಅವೆಲ್ಲ ನಿಂಗೆ ಯಾಕೆ? ಅವಳ ಮೇಲೆ ಯಾಕೋ ರೇಗ್ತ್ಯಾ? ನೋಡು, ನಿಮ್ಮ ಅಪ್ಪ ಇನ್ನೇನ್ ಬಂದ್ಬಿಡ್ತಾರೆ, ಅವ್ರ ಜೊತೆ ಮಾತಾಡಿ ಊಟ ಮಾಡ್ಕೊಂಡು ಹೋಗೋ. ನಂಗೆ ಅಷ್ಟೆಲ್ಲ ಟೈಮ್ ಇಲ್ಲಮ್ಮ, ಫೋನ್ ಮಾಡಿ ಹೇಳ್ತೀನಿ ಅಪ್ಪಂಗೆ. ರೇವಂತ್, ರೇವಂತ್! ಈ ಗೋವಿಂದ ಕೊಟ್ಟಿರೋ ಅಡ್ರೆಸ್ಸು ಕರೆಕ್ಟ್ ಇರ್ಬೋದಾ? ಹೆಂಗೂ ಬೆಂಗಳೂರಿಗೆ ಹೋಗ್ತಾ ಇದ್ದೀನಲ್ಲ, ಪ್ರೀತಿ ಸಿಗೋವರೆಗೂ ಅಲ್ಲೇ ಸೆಟ್ಲು ಫಿಕ್ಸ್. ಬಾಯ್ ರೇವಂತ, ಎಂತಕ್ಕ ಮಂಡೆ ಬಿಸಿಯಾಗುಂಟ? ಓಡಿ ಹೋಗ ಪ್ಲಾನಾ? ಜಾಸ್ತಿ ಮಾತಾಡ, ಸೀಟ್ ಇದೆಯಲ್ವಾ ಅಷ್ಟು ಹೇಳು. ಏ, ಈ ಸಾಗರದಲ್ಲಿ ನಮಗೆ ಗೊತ್ತಿಲ್ಲದೆ ಎಂತ ಮಾಡ್ಲಿಕ್ಕಾಗಲ್ಲ ಮಾರಾಯ. ಸೀಟ್ ಇದೆಯೋ ಇಲ್ವೋ ಅಷ್ಟೇ. ಬಸ್ಸೇ ಖಾಲಿ ಉಂಟು, ಹೋಗ. ಅರಯ್ಯ, ಇವಳು ಇಲ್ಲಿ. ಇಷ್ಟು ದಿವಸ ಎಲ್ಲಿಗೆ ಹೋಗಿದ್ದೆ? ನಿನಗೋಸ್ಕರ ನಾನು ಹುಡುಕ್ದೇ ಇರೋ ಜಾಗ ಇಲ್ಲ ಗೊತ್ತಾ? ಹುಚ್ಚಂತರ ಊರೂರು ತಿರುಗಿದ್ದೀನಿ ಗೊತ್ತಾ? ಅಟ್ಲೀಸ್ಟ್ ಒಂದು ಫೋನ್ ಮಾಡ್ಬೋದಾಗಿತ್ತಲ್ಲ. ನಿನ್ನ ಫೋನಾ? ಸ್ವಿಚ್ ಆಫ್ ಸ್ವಿಚ್ ಆಫ್ ಸ್ವಿಚ್ ಆಫ್. ಛೇ, ಸರಿ ಹೋಗ್ಲಿ ಬಿಡು. ನಿನ್ನ ಹೀಗೆ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಿನಗೆ ಗೊತ್ತಾ, ನಾನು ನಿನ್ನ ಫಸ್ಟ್ ಟೈಮ್ ನೋಡಿದ್ದು ಇದೇ ಸೀಟಲ್ಲೇ. ನೆನಪಿದ್ಯಾ? ಯಾಕೆ ಹೇಳ್ತಾ ಇದೆಯಾ? ನಾನು ಸಿಕ್ದೆ ತಾನೇ?
ಪ್ರೀತಿ ಇದೆಲ್ಲ ತಪ್ಪು. ಸಾರಿ ರೇವಂತ್, ನನ್ನ ಕ್ಷಮಿಸು. ವಾಟ್? ರೇವಂತ್, ನಾನು ನಿನಗೆ ಹೇಗೆ ಹೇಳಿ? ನಾನು ಬೆಳೆದು ಬಂದ ರೀತಿನೇ ಬೇರೆ. ನಿಮ್ಮ ಪ್ರೀತಿನ ಆಕ್ಸೆಪ್ಟ್ ಮಾಡ್ಕೊಳ್ಳೋ ಪೊಸಿಷನಲ್ಲಿ ನಾನು ಇರಲಿಲ್ಲ. ಆದರೆ ನಿಮ್ಮನ್ನ ರಿಜೆಕ್ಟ್ ಮಾಡಿದ ಕ್ಷಣದಿಂದ ನಾನು ನಾನಾಗಿರಲಿಲ್ಲ. ರಾತ್ರಿ ಇಡೀ ಯೋಚಿಸ್ದೆ, ತಪ್ಪು ಮಾಡಿದ್ದೀನಿ ಅಂತ ಅನ್ನಿಸ್ತು. ಬೆಳಗ್ಗೆ ನಿಮ್ಮ ಹತ್ರ ಬಂದು ನನ್ನ ಪ್ರೀತಿನ ಹೇಳ್ಕೋಬೇಕು ಅಂತ ಹೊರಟೆ. ಆದರೆ ವಿಧಿಯ ಆಟ ಬೇರೆನೇ ಆಗಿತ್ತು. ದಾರಿಯಲ್ಲಿ ಮೀನು ಮಾರೋ ವ್ಯಕ್ತಿಯೊಬ್ಬ ನನ್ನನ್ನು ಬಲವಂತದಿಂದ ಎತ್ಕೊಂಡು ಹೋಗಿ ಬಲತ್ಕರಿಸ್ದ. ಏನು ತಪ್ಪು ಮಾಡ್ದೇನೆ ಶಿಕ್ಷೆ ಅನುಭವಿಸ್ತಿದ್ದೀನಿ. ಈಗ ನಾನು ಏನ್ ಮಾಡ್ಲಿ? ಈ ದುಃಖನ ಯಾರ ಹತ್ರ ಹಂಚ್ಕೊಳ್ಳಿ? ಹೀಗೆ ತಲೆ ತುಂಬ ಬರೀ ಪ್ರಶ್ನೆಗಳೇ. ಇದನ್ನ ಹೇಳ್ಕೊಳ್ಳೋಣ ಅಂತಾನೆ ನಿನಗೆ ಕಾಲ್ ಮಾಡಿ ಬಾ ಅಂತ ಕರೆದೆ. ಆದ್ರೆ ಅಲ್ಲಿ ನಿನ್ನ ಪ್ರೀತಿ ನನ್ನ ಬಾಯಿನ ಮುಚ್ಚಾಕ್ತು. ಭಾರವಾದ ಹೃದಯ ಹಗುರವಾಗ್ತಾ ಬಂತು. ಅಷ್ಟೇ ಮೌನ ನನ್ನನ್ನು ಆವರಿಸ್ತು. ಅಲ್ಲಿಂದ ಮನೆ ಕಡೆ ಹೊರಟೆ. ಬಂದ್ಲು ಮಹಾರಾಣಿ. ಓ, ಬರಬೇಕು ರಾಣಿ ಸಾಹೇಬ್ರು. ಅವನ ಜೊತೆ ಚಕ್ಕಂತ ಆಡಿದ್ದು, ಲಲ್ಲೆ ಹೊಡೆದಿದ್ದು ಎಲ್ಲ ಆಯ್ತಾ? ಯಾಕೆ ಮಾತು ನಿಂತೋಯ್ತು? ಅವನ ಜೊತೆ ಅಷ್ಟೊಂದು ಮಾತಾಡ್ತಿದ್ದೆ, ನಮ್ಮ ಜೊತೆ ಮಾತಾಡೋದಕ್ಕೆ ನಾಲ್ಗೆ ಸೇದೋಗಿದ್ಯಾ ನಿನಗೆ? ಅದು ಮಾವ. ಮಾತಾಡ್ಬೇಡ ನೀನು. ಮಾತಾಡಿದ್ರೆ ನಾಲ್ಗೆ ಸಿಡ್ಬಿಡ್ತೀನಿ. ಈ ಮನೆ ಸೊಸೆಗಳು ಕಣೆ ನೀನು. ಅದು ಬಿಟ್ಬಿಟ್ಟು ಯಾವ್ದೋ ನಾಯಿ ಹತ್ರ ಚಕ್ಕಂತ ಆಡ್ಕೊಂಡು ನಿಂತಿದ್ಯಾ? ಮಾವ, ಮಾತಾಡ್ಬೇಡ. ಮಾತು ಹೊರಗಡೆ ಬರಬಾರ್ದು. ನಾನು ನಿಮ್ಮಮ್ಮ ಸೇರಿ ನಿನ್ನ ಮದ್ವೆ ನಿಶ್ಚಯ ಮಾಡಿರೋದು. ನೀನ್ ಯಾಕೆ ಬಂದಿ ಇಲ್ಲಿ? ಏನಕ್ಕೆ ಬಂದಿದ್ಯಾ ಹೇಳು? ಮನೆ ಮುಳುಗ್ಸೋದಕ್ಕೆ. ತಮ್ಮಯ್ಯ, ಇವಳನ್ನ ಬಿಟ್ರೆ ಕೈ ಎತ್ತಲ್ಲ. ಅವನ ಜೊತೆ ಓಡೋಗ್ಬಿಡ್ತಾಳೆ. ತಳ್ಳು ಒಳಗಡೆ. ಕೇಳಿ ಮಾವ, ಆ ಹುಡುಗ ನನ್ನ ಪ್ರೀತಿ ಮಾಡ್ತಿದ್ದಾನೆ. ಊಟ ತಿಂಡಿ ಕೊಡ್ಬೇಡ. ತಮ್ಮಯ್ಯ, ಏನು ಯೋಚನೆ ಮಾಡ್ತಿದೀಯಾ? ಮೊದ್ಲು ಅವಳಿಗೆ ಫೋನ್ ಮಾಡು. ಹಲೋ. ನೋಡಮ್ಮ, ನಿನ್ನ ಮಗಳು ಬಹಳ ದೊಡ್ಡ ಎಡವಟ್ ಮಾಡ್ಕೊಂಡ್ಬಿಟ್ಟವಳೆ. ನನ್ನ ಮಾತು ಸರಿಯಾಗಿ ಕೇಳು. ಅವಳನ್ನ ಹಿಂಗೆ ಬಿಟ್ರೆ ನಮ್ಮ ಕೈಗೆ ಸಿಗಲ್ಲ. ಅದಕ್ಕೆ ಇಮಿಡಿಯೇಟ್ ಆಗಿ ಮದ್ವೆ ಮಾಡ್ಬೇಕು. ನೀನ್ ಯಾವತ್ ಮದ್ವೆ ಫಿಕ್ಸ್ ಮಾಡಿ ನಮ್ಮನ್ ಕರಿತೀಯೋ ಆವತ್ತು ನಾನು ನನ್ ಗಂಡ ಬಂದು 2 ಅಕ್ಷತೆಗಳಾಗ್ತೀವಿ. ಇದ್ರಲ್ಲಿ 2 ಮಾತಿಲ್ಲ. ನೀವು ನನ್ನ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ತಾ ನಡಿಬೇಕು ಅಷ್ಟೇ. ಮುಂದಿಂದೆಲ್ಲ ನಾನು ನೋಡ್ಕೋತೀನಿ. ಏನಂತೀರಾ? ವಾಟ್? ಏನಿಲ್ಲ ಬಿಡಿ.
ಏನಾಯ್ತಮ್ಮ? ಏನಾಯ್ತು ಮಗಳು? ಹೇಳು. ಪ್ರೀತಿ, ಏನಾಯ್ತಮ್ಮ? ಏನಾಯ್ತು ಹೇಳು. ಹೇಳಮ್ಮ, ಏನಾಯ್ತು? ಪ್ರೀತಿ, ಎಂಥ ಕೆಲಸ ಆಗೋಯ್ತಲ್ಲ. ಇಷ್ಟು ದಿವಸ ಈ ವಿಷಯನ ಯಾಕೆ ಮುಚ್ಚಿಟ್ಟಿದ್ದೆ ನಮ್ಮ ಹತ್ರ? ನಂಗೆ ಯಾಕೆ ಹೇಳಿಲ್ಲ? ಕಡೆಗಳಿಗೆ ಹೇಳ್ತಾ ಇದ್ದಿಲ್ಲ. ಹೊರಗಡೆ ವಿಷಯ ಗೊತ್ತಾದ್ರೆ ನಮ್ಮನ್ನ ನಾವೇ ಕಳ್ಕೊಂಡಾಗುತ್ತೆ. ನೋಡು ಪ್ರೀತಿ, ನೀನು ಓದ್ದೋಳು, ಪರಿಸ್ಥಿತಿನ ನಿಧಾನವಾಗಿ ಯೋಚಿಸು, ನಿಂಗೆ ಅರ್ಥ ಆಗತ್ತೆ. ನೋಡು, ಕೆಲವೊಂದನ್ನ ಅಲ್ಲಲ್ಲಿಗೆ ಬಿಟ್ಟುಬಿಡ್ಬೇಕು. ನಿಶಾಂತನು ಒಳ್ಳೆ ಹುಡುಗ, ನಿನ್ನ ತುಂಬಾ ಪ್ರೀತಿಸ್ತಾನೆ. ಅವನಿಗೆ ನಿರಾಶೆ ಮಾಡಬೇಡ. ಪ್ರೀತಿ, ಹೊಸದಾಗಿ ಬದುಕನ್ನು ಶುರು ಮಾಡು. ಕೆಳಗಡೆ ಎಲ್ಲ ಕಾಯ್ತಾ ಇದ್ದಾರೆ. ಪ್ರೀತಿ, ನಿನ್ನ ಬಗ್ಗೆ ಗೊತ್ತಿಲ್ಲ, ನಾನಂತೂ ಚಿಕ್ಕೋನಿದ್ದಾಗ್ಲಿಂದ ನಿನ್ನ ತುಂಬ ಪ್ರೀತಿ ಮಾಡ್ತಿದ್ದೆ ಗೊತ್ತಾ. ನಾನಿಷ್ಟರವರೆಗೂ ನಿನ್ನ ಬಿಟ್ಟು ಬೇರೆ ಯಾವ ಹುಡುಗಿನೂ ಪ್ರೀತಿ ಮಾಡಿಲ್ಲ. ನಾ ಚಿಕ್ಕೋನಿದ್ದಾಗ ಅತ್ತೆ ಹೇಳ್ತಿದ್ರು, ಇವಳೇ ನಿನ್ನ ಹೆಂಡ್ತಿಕೊಣೋ ಅಂತ. ನಾನು ಎಷ್ಟು ನಾಚ್ಕೋತಿದ್ದೆ ಗೊತ್ತಾ. ಅದೇ ಇಮ್ಯಾಜಿನೇಷನ್ ಬೆಳೆದೆ ಕೂಡ. ಅದಕ್ಕೆ ಏನೋ ನನಗಿಲ್ಲಿವರೆಗೂ ಯಾವ ಕ್ರಶ್ಶೂ ಆಗಿಲ್ಲ. ಹಾಗಂತ ನಿಂಗಾಗಿರ್ಬಾರ್ದಂತ ಯಾವ ರೂಲ್ಸ್ ಇಲ್ಲ ಅಲ್ವಾ. ಸಿಟಿಲಿ ಬೆಳೆದವಳು, ಕ್ರಶ್ ಆಗಿರ್ಬೋದು, ಲವ್ ಆಗಿರ್ಬೋದು. ಐ ಆಮ್ ವೆರಿ ಬೋಲ್ಡ್ ಯುನೋ. ಹಾಂ, ಅದಕ್ಕೂ ಮುಂಚೆ ನಾನು ನಿನ್ನ ಸಾರಿ ಕೇಳಬೇಕು. ಅಂದರೆ ನಾವಿಬ್ಬರು ಒಬ್ರಿಗೊಬ್ರು ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋಕ್ಕೆ ಆಗಲಿಲ್ಲ. ಸಡನ್ನಾಗಿ ಮದುವೆ ಆಗೋಯ್ತು. ನಿನಗಿಷ್ಟ ಇತ್ತೋ ಇಲ್ವೋ ಅದನ್ನು ತಿಳ್ಕೊಳಕ್ಕಾಗಲಿಲ್ಲ. ಪ್ರೀತಿ, ನಿನ್ನ ಮನಸ್ಸಿನಲ್ಲಿ ಏನಿತ್ತೋ ಏನೋ ಈಗ ಹೇಳು, ಪರವಾಗಿಲ್ಲ. ಪ್ರೀತಿ, ನೀನೇನೋ ಹೇಳ್ಬೇಕು ಅನ್ಕೊಂಡಿದ್ಯಾ? ನಿನ್ನ ಕಣ್ಣಲ್ಲಿ ಅದೇನೋ ಡೌಟ್ ಕಾಣ್ತಿದೆ ನನಗೆ. ಹೇಳು ಪ್ರೀತಿ, ನಾನೇನು ತಪ್ಪು ತಿಳ್ಕೊಳ್ಳೋದಿಲ್ಲ. ಹೇಳು ಪ್ರೀತಿ, ನಮ್ಮಿಬ್ಬರ ಮಧ್ಯೆ ಯಾವ ಮುಚ್ಚುಮರೆನೂ ಇರಬಾರ್ದು. ಹೇಳು. ನಿಶಾಂತ್, ನನ್ನನ್ನೊಬ್ಬ ಹುಡುಗ ತುಂಬ ಪ್ರೀತಿ ಮಾಡ್ತಿದ್ದ. ನಿಶಾಂತ್, ಇದ್ರಲ್ಲಿ ನಂದೇನಾದ್ರೂ ತಪ್ಪಿದ್ಯಾ? ಹೇಳು ನಿಶಾಂತ್, ಹೇಳು. ಯಾವನ್ ಜೊತೆ ನಾವು ಮಲ್ಗಿ ಮಜಾ ಮಾಡಿ ಈಗ ನನ್ನನ್ನು ಬಕ್ರ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾನು ನಿನ್ನ ಎಷ್ಟು ಶುದ್ಧವಾಗಿ ಪ್ರೀತಿಸಿದ್ದೆ, ಅಷ್ಟೇ ಶುದ್ಧವಾಗಿ ನಾನು ಇದ್ದೀನಿ.
ಇಲ್ಲಿವರೆಗೂ ಯಾವ ಒಂದು ಹುಡುಗಿನೂ ಕಣ್ಣೆತ್ ಸಹ ನೋಡಿಲ್ಲ ಗೊತ್ತಾ. ಹಾಗೆ ನನ್ನ ಹುಡುಗಿನೂ ಅಷ್ಟೇ ಶುದ್ಧವಾಗಿರ್ಬೇಕು ಅಂತ ನಾನು ಬಯಸ್ತೀನಿ. ನಿನ್ನಂತ ಹಾಳಾದ್ರ ಜೊತೆ ಸಂಸಾರ ಮಾಡೋ ಅವಶ್ಯಕತೆ ನನಗಿಲ್ಲ. ಇದು ಬಲವಂತದ ಮದ್ವೆ, ಅದಕ್ಕೆ ನಿನಗೆ ಹೇಳ್ದೆ ನಿನ್ನ ಗಂಡ ಅಂತ ಒಪ್ಕೊಳಕ್ ಸಾಧ್ಯನೇ ಇಲ್ಲ. ನಿನಗೂ ಆ ಬೀದಿಲಿರೋ ನಾಯಿಗೂ ಯಾವ ವ್ಯತ್ಯಾಸನೂ ಇಲ್ಲ. ಅದ್ಯಾವುದೋ ಲೋಫರ್ ಜೊತೆ ಆಟ ಆಡ್ ಬಂದು ಅದನ್ನ ಲವ್ ಅಂತ ನಾಟಕ ಮಾಡ್ತೀಯ. ನಿಲ್ಲು ನಿಲ್ಲು, ಏನಾಯ್ತು? ಏನಿದು? ಪ್ಲೀಸ್ ಕಣೆ, ರೇವಂತ್ ಎಲ್ಲಿದ್ದಾನೆ ಅಂತ ಹೇಳು. ನೀನ್ ಮದ್ವೆ ಮನೆಯಿಂದ ಓಡ್ ಬಂದಿದ್ಯಾ? ಅದೆಲ್ಲ ಯಾಕೆ ಈಗ? ಪ್ಲೀಸ್ ನಿಶಾ, ರೇವಂತ್ ಎಲ್ಲಿದ್ದಾನೆ ಅಂತ ಹೇಳು. ನೋಡೆ, ಅವನಿಲ್ಲಿಲ್ಲ. ಅವ್ನ್ ಮಂಗ್ಳೂರ್ಗೆ ಜಾಬ್ಗಂತ ಹೋಗಿದ್ದಾನೆ. ಅವ್ನ್ ಬೇರೆ ಮದ್ವೆಗೂ ಒಪ್ಕೊಂಡಿದ್ದಾನೆ. ಮದ್ವೆ ಡೇಟು ಫಿಕ್ಸ್ ಆಗಿದೆ. ಏನೋ ಫ್ರೆಂಡ್ ಅಂತ ನಿನಗ್ ನನ್ ಭಾವನ್ ಪರಿಚಯ ಮಾಡ್ಕೊಟ್ರೆ ನೀನ್ ಅವನ್ ಜೀವನನೇ ಹಾಳು ಮಾಡಕ್ ನೋಡಿದ್ಯಾ. ಅವನೀಗ ನಿನ್ ಮರ್ತಿದ್ದಾನೆ, ಮತ್ತೆ ಡಿಸ್ಟರ್ಬ್ ಮಾಡ್ಬೇಡ. ಇಲ್ಲ ನಿಶಾ, ಅವನ್ ನನ್ನನ್ ಮರೆಯಕ್ ಸಾಧ್ಯನೇ ಇಲ್ಲ. ಅವನ್ ಮನಸ್ಸೇನು, ಅವನ್ ನನ್ನನ್ ಎಷ್ಟು ಪ್ರೀತಿಸ್ತಾ ಇದ್ದಾನೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಇದನ್ನ ನಾನು ಒಪ್ಪಲ್ಲ ಒಪ್ಪಲ್ಲ ಒಪ್ಪಲ್ಲ. ನೀನ್ ಒಪ್ತ್ಯೋ ಬಿಡ್ತ್ಯೋ, ಅವನಂತೂ ಬೇರೆ ಮದ್ವೆಗೆ ಒಪ್ಕೊಂಡಿರೋದು ಸತ್ಯ. ನೀನ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ರೆ ಅದ್ ಬೇರೆ ಪ್ರಶ್ನೆ. ಆಗ ಪ್ರಾಣ ಕೊಟ್ಟಾದ್ರೂ ನಿನ್ನ ಉಳಿಸ್ತಿದ್ದ. ಆದ್ರೆ ಹೀಗ್ ಮೋಸ ಮಾಡೋರ್ನ ಛೇ. ನಿಶಾ, ನಾನ್ ಮತ್ತೆ ಮತ್ತೆ ಮೋಸ ಮಾಡಿದ್ದೀನಿ ಅಂತ ಹೇಳ್ಬೇಡ. ನನ್ ಪ್ರೀತಿ ಮೇಲಾಣೆ, ನಾನ್ ರೇವಂತ್ಗೆ ಯಾವ ಮೋಸನೂ ಮಾಡಿಲ್ಲ. ಈಗ ಅವೆಲ್ಲ ಮಾತ್ಯಾಕೆ? ರೇವಂತು ಇಲ್ಲಿಲ್ಲ, ದಯವಿಟ್ಟು ಇಲ್ಲಿಂದ ಹೊರಡು. ಪ್ಲೀಸ್ ನಿಶಾ, ಅವನ್ ಎಲ್ಲಿದ್ದಾನೆ ಅಂತ ಹೇಳು. ನೋಡು ಪ್ರೀತಿ, ನಮ್ ಮಾವ ಬರೋದ್ರೊಳಗೆ ಇಲ್ಲಿಂದ ಹೋಗು. ಅವ್ರ ಏನಾದ್ರೂ ಬಂದ್ರೆ ಇಲ್ಲಾಗೋ ಕಥೆನೇ ಬೇರೆ. ಅವನಿಗೆ ಬೇರೆ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಮತ್ತೆ ಅವ್ನ್ ಮದ್ವೆಗೂ ಪ್ರಾಬ್ಲಮ್ ಕೊಡ್ಬೇಡ. ಪ್ಲೀಸ್ ಹೋಗೆ, ಪ್ಲೀಸ್ ಹೋಗು ಪ್ರೀತಿ, ಪ್ಲೀಸ್. ಇದೊಂದು ಹೆಲ್ಪ್ ಮಾಡು ನಿಶಾ. ನಮ್ ಮಾವ ಬರೋ ಟೈಮ್ ಆಯ್ತು, ಹೋಗು ನಿಶಾ ಪ್ಲೀಸ್. ದಯವಿಟ್ಟು ಹೋಗು ಪ್ರೀತಿ. ಎಲ್ಲಿಗೆ ಹೋಗ್ಬೇಕು ತಿಳಿಲಿಲ್ಲ. ತುಂಬಾ ಸಂಕಟ ಆಗ್ತಿತ್ತು. ಇಷ್ಟೊಂದು ಜನ ಇರೋ ಈ ಪ್ರಪಂಚದಲ್ಲಿ ನಾನು ಒಂಟಿ ಅನ್ಸೋಕ್ ಶುರು ಆಯ್ತು. ನೀನಿಲ್ಲದ ಪ್ರಪಂಚ ಖಾಲಿ ಆಗೋಯ್ತು. ನನ್ನ ದುಃಖನ ಯಾರ ಹತ್ರ ಹೇಳ್ಕೊಳ್ಳಿ, ಯಾರು ನನ್ನನ್ನು ಅರ್ಥ ಮಾಡ್ಕೋತಾರೆ ಅಂತ ಯೋಚಿಸಿ ನನ್ನ ಮೊಬೈಲ್ ತೆಗೆದು ಪ್ರೀತಿ ಕಿತಾಬು ಅಂತ ಒಂದು ಪೇಜ್ ಕ್ರಿಯೇಟ್ ಮಾಡಿದೆ. ಅದರಲ್ಲಿ ಎಲ್ಲ ವಿಷಯಗಳನ್ನ ಟೈಪ್ ಮಾಡಕ್ ಶುರು ಮಾಡಿದೆ. ನನ್ನ ಬಗ್ಗೆ ನಿನ್ನ ಹತ್ರ ತುಂಬಾ ಹೇಳ್ಕೋಬೇಕಾಗಿತ್ತು ರೇವಂತ್. ನಾನು ನಿನಗೆ ಮೋಸ ಮಾಡಲಿಲ್ಲ, ಆದರೆ ನನ್ನಿಂದ ನಿನಗೆ ತುಂಬಾ ನೋವಾಗಿದೆ. ಅದಕ್ಕೆ ಕ್ಷಮೆ ಕೇಳಬೇಕಿತ್ತು. ನನ್ನ ಕ್ಷಮಿಸ್ತೀಯ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಿನಗೆ ಹೇಳಬೇಕಾಗಿದ್ದನ್ನೆಲ್ಲ ಇದರಲ್ಲಿ ಬರ್ದೆ. ತಪ್ಪು ನಂದು, ನನ್ನ ಮಾವಂದು, ಅಪ್ಪ ಅಮ್ಮಂದು, ಅಥವಾ ನನ್ನ ಬದುಕನ್ನ ಹಾಳು ಮಾಡಿದ್ನಲ್ಲ ಅವಂದು, ನಂಗೆ ಗೊತ್ತಿಲ್ಲ. ಆದರೆ ಆ ತಪ್ಪಿನ ಶಿಕ್ಷೆ ನಾನು ಅನುಭವಿಸ್ತಿದ್ದೀನಿ ರೇವಂತ್. ನಾನಿನ್ನ ತುಂಬ ಪ್ರೀತಿಸ್ತಿದ್ದೆ ಕಣೋ. ನನಗೆ ನಿನ್ನ ಜೊತೆ ಬಾಳ್ಬೇಕು ಅಂತ ತುಂಬ ಆಸೆ ಇತ್ತು. ಕಡೆ ಪಕ್ಷ ಒಂದೇ ಒಂದ್ಸತಿ ನಿನ್ನ ಕೈಯಲ್ಲಿ ಕೈ ಇಟ್ಟು ನಿನ್ನ ಭುಜದ ಮೇಲೆ ತಲೆ ಇಟ್ಟು ಮಲಗಬೇಕು ಅನ್ನೋ ಆಸೆ. ನಾನು ನತ ದೃಷ್ಟಿ ನನ್ನ ಒಂದು ಸಣ್ಣ ಆಸೆನೂ ಈಡೇರ್ತಿಲ್ಲ ರೇವಂತ್. ಎಲ್ಲರನ್ನು ಬಿಟ್ಟು ನೀನು ಹುಡ್ಕೊಂಡು ಇಷ್ಟು ದೂರ ಪ್ರಯಾಣ ಮಾಡಿದೆ. ಈಗ ನನ್ನವರು ಅಂತ ಯಾರೂ ಇಲ್ಲ. ನಿನ್ನ ಮನಸ್ಸಿನಲ್ಲಿ ನಾನಿದ್ದೀನೋ ಇಲ್ವೋ ಗೊತ್ತಿಲ್ಲ. ನೀನಿಲ್ಲ ಎಲ್ಲೋ ನನ್ನ ಬೆನ್ನ ಹಿಂದೆ ಇದೆಯಾ ಅಂತ ಅನ್ನಿಸ್ತಿದೆ. ಬಹುಶಃ ನನ್ನ ಭ್ರಮೆ ಅನ್ಸುತ್ತೆ. ನಾನು ವಾಪಸ್ ಹೋಗ್ತಿದ್ದೀನಿ ರೇವಂತ್. ಕಡೇ ಪಕ್ಷ ನನ್ನ ಈ ಪಯಣ ಮುಗಿಯೋದ್ರೊಳಗಾಗಿ ಒಂದೇ ಒಂದ್ಸಲ ನನ್ನ ಕನ್ಸಲ್ಲಾದ್ರೂ ಬಾರೋ.
ಮಾತಾಡು ಪ್ರೀತಿ, ಪ್ರೀತಿ ಮಾತಾಡು. ಎಂತಾಯ್ತು? ಏಯ್ ಮಾತಾಡೋ, ಎಂತಾಯ್ತು ಅಂತ? ಪ್ರೀತಿ ಕಿತಾಬಿನ ಕೊನೆಯ ಪುಟ ಕಣ್ಣೀರಿನ ಹನಿಗಳಿಂದಲೇ ಮುಚ್ಚಿತು. ಇದು ಪ್ರೀತಿಗೆ ದೇವರಿಟ್ಟ ಶಾಪವೇ? ಇಲ್ಲಿ ಪ್ರೀತಿ ಸಾಯ್ಬೇಕಿತ್ತ? ಇದು ಸರಿನಾ? ಏನೇನೋ ತಪ್ಪು ಮಾಡಿ ಗಲ್ ಶಿಕ್ಷೆ ಆದವರಿಗೂ ಕ್ಷಮೆ ಇದೆ. ಆದರೆ ಜೀವನ ಅನ್ನೋ ಈ ಕಟಕಟೆಯೊಳಗೆ ಪರಿಸ್ಥಿತಿಯ ಕೈಗೊಂಬೆಯಾಗಿ ಯಾವ ತಪ್ಪನ್ನೂ ಅರಿಯದ ಪ್ರೀತಿಗೆ ಎಷ್ಟು ದೊಡ್ಡ ಶಿಕ್ಷೆನಾ? ಒಮ್ಮೆ ಯೋಚಿಸಿ. ಹೆಣ್ಣನ್ನ ನಿಮ್ಮ ಅಕ್ಕ ತಂಗಿಯರಂತೆ ಪ್ರೀತಿಸಿ, ತಾಯಿಯಂತೆ ಗೌರವಿಸಿ. ಇದೇ ನಮ್ಮ ಭಾರತೀಯತೆಯ ಹೆಮ್ಮೆ.